ಖರೀದಿ ಮಾಡಿದ್ರು. ಈ ಸಕ್ಕರೆಯನ್ನ ಮನೆಯಲ್ಲಿ ಡಬ್ಬಿಗೆ ಸುರಿತಾ ಇದ್ದಾಗ ಫ್ಯಾನ್ ಗಾಳಿಗೆ ಸಕ್ಕರೆಯಲ್ಲಿದ್ದ ಪ್ಲಾಸ್ಟಿಕ್ನಂತಹ ತುಣುಕುಗಳು ಹಾರಾಡಿವೆ. ಅನುಮಾನ ಬಂದು ಹೀಗೆ ಹಾರಾಡಿದ ಸಕ್ಕರೆಯನ್ನ ತಿಂದು ನೋಡಿದ್ದಾರೆ. ಸಿಹಿಯಾಗಿರ್ಬೇಕಾಗಿದ್ದ ಸಕ್ಕರೆ ಸಪ್ಪೆಯಾಗಿತ್ತು. ಹೀಗಾಗಿ ಇದು ಪ್ಲಾಸ್ಟಿಕ್ ಸಕ್ಕರೆ ಅಂತ ಗ್ರಾಹಕ ಶಿವರುದ್ರಪ್ಪ ಆರೋಪಿಸಿದ್ದಾರೆ. ಕೆಲವು ತಿಂಗಳಿನಿಂದ ಇದೇ ಕಂಪನಿಯ ಸಕ್ಕರೆಯನ್ನ ಖರೀದಿಸ್ತಾ ಇರುವ ಶಿವರುದ್ರಪ್ಪ ಅವರ ಕುಟುಂಬ ಅನಾರೋಗ್ಯಕ್ಕೂ ತುತ್ತಾಗಿದೆಯಂತೆ. ಅಧಿಕಾರಿಗಳ ಜೊತೆ ಹೋದ ಶಿವರುದ್ರಪ್ಪ ಹಾಗೂ ಅಂಗಡಿ ಮಾಲೀಕರ ನಡುವೆ ಮಾತಿನ ಜಟಾಪಟಿ ಕೂಡ ನಡೆಯಿತು. ನಮ್ಮ ಕುಟುಂಬದೆಲ್ಲರೂ ಹೊಟ್ಟೆ ನೋವು ಮತ್ತು ಒಬ್ಬ 13 ತಿಂಗಳ ಮಗು ಕೂಡ ಹೊಟ್ಟೆ ನೋವಿನಿಂದ ಸತ್ತು ಹೋಗ್ಬಿಡ್ತು. ಆರೋಗ್ಯ ಕಂಡಿಡ್ಲಿಕ್ಕೆ ಆಗಲಿಲ್ಲ. ಡಾಕ್ಟರ್ ಇದೇನು ಚಿಕಿತ್ಸೆ ಅಂತ ಇವತ್ತು ಹೋಗಿ ನೋಡಿದ್ರೆ ಜ್ವರ ಬರುತ್ತೆ, ತಿರುಗಿ ದಿವಸ ಹೋದ್ರೆ ವಾಂತಿ ಆಗುತ್ತೆ, ತಿರುಗಿ ದಿವಸ ಬೇರೆ ಆಗುತ್ತೆ, ವೈಟ್ ತರ ಆಗ್ತಿತ್ತು. ಅದು ನಮಗೆ ಈ ಸಕ್ಕರೆಯಿಂದ ಆಗಿದೆ ಅಂತ ನಮಗೆ ಯಾರಿಗೂ ಗೊತ್ತಾಗ್ಲಿಲ್ಲ. ಇವತ್ತು ಬೆಳಿಗ್ಗೆ ನಾವು ಸಕ್ಕರೆಯನ್ನು ಪರಿಶೀಲಿಸಿ ಅದು ಪ್ಯಾಕೆಟ್ ಅನ್ನು ಸುರುವಿ ಅದನ್ನು ಗಮನಿಸಿದಾಗ ಅದು ಗಾಳಿಗೆ ಹೋದಾಗ ಪ್ಲಾಸ್ಟಿಕ್ ಇವು ಇದ್ದಿದ್ದರಿಂದ, ಅವು ಪ್ಲಾಸ್ಟಿಕ್ಕಿನ ಪೌಡರ್ಗಳು ಇದ್ದಿದ್ದರಿಂದ ಇದು ಅವರು ಹೆಚ್ಚುವರಿ ತೂಕಕ್ಕೆ ಮತ್ತು ಶೋಕಿ ಕಾಣಲಿಕ್ಕೆ ಮತ್ತು ಅದನ್ನು ಅಳತೆಯಲ್ಲಿ ಹೆಚ್ಚು ಕಾಣಲಿಕ್ಕೆ ಮಾಡುವಂಥ ಪ್ಯಾಕೆಟ್ ಈ ಕಂಪನಿ ತುಂಬಾ ನಕಲಿ ಆಗಿರ್ತದೆ, ಕುಂತ ವಂಚನೆ ಮಾಡುವಂಥದ್ದಾಗಿದೆ ಮತ್ತು ಇದು ಶುದ್ಧ ಹಾನಿಕಾರಕವಾಗಿ ವಸ್ತುವಾಗಿದೆ. ಪ್ಲಾಸ್ಟಿಕ್ ಮೊಟ್ಟೆ ಆಯ್ತು, ಪ್ಲಾಸ್ಟಿಕ್ ಅಕ್ಕಿ ಆಯ್ತು, ಈಗ ಪ್ಲಾಸ್ಟಿಕ್ ಸಕ್ಕರೆ ಬಂದಿದೆ. ಮಧುರ ಅನ್ನೋ ಒಂದು ಕಂಪನಿ ಸಕ್ಕರೆ ಏನಿದೆ ಅದರಲ್ಲಿ ಪ್ಲಾಸ್ಟಿಕ್ ಸಕ್ಕರೆ ಬರ್ತಾ ಇದೆ. ಬಳಿಕ ಶಿವರುದ್ರಪ್ಪ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಗೆ ದೂರು ನೀಡಿದ್ದಾರೆ. ದೂರು ಸ್ವೀಕರಿಸಿದ ಅಧಿಕಾರಿಗಳು ಡಿಎಚ್ಒ ಆರೋಗ್ಯ ಇಲಾಖೆಗೆ, ಅಲ್ಲಿದ್ದ ಆಹಾರ ಸಂಸ್ಕರಣಾ ಸುರಕ್ಷತಾ ವಿಭಾಗದ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕಾಂತರಾಜು ನೇತೃತ್ವದ ತಂಡ ಮಂಜುನಾಥ ಕಾಫಿ ವರ್ಕ್ಸ್ ಸೇರಿದಂತೆ ವಿವಿಧ ಮಾರಾಟ ಮಳಿಗೆಗಳಿಗೆ ಭೇಟಿ ನೀಡಿ ಕೆಲವು ಸಕ್ಕರೆ ಪ್ಯಾಕೆಟ್ಗಳನ್ನು ವಶಕ್ಕೆ ತೆಗೆದುಕೊಂಡು ಬೆಂಗಳೂರಿನ ಪ್ರಯೋಗಾಲಯಕ್ಕೆ ಕಳಿಸಿಕೊಟ್ಟಿದ್ದಾರೆ. ಬೆಳಗಾವಿಯ ರೇಣುಕಾ ಶುಗರ್ ಫ್ಯಾಕ್ಟರಿಯಿಂದ ಉತ್ಪನ್ನವಾದ ಮಧುರ ಹೈಜಿನಿಕ್ ಸಕ್ಕರೆ ಪ್ಯಾಕೆಟ್ಗಳು ಇದಾಗಿದೆ. ಅವರು ಅದನ್ನು ಪ್ಲಾಸ್ಟಿಕ್ ಚೂರುಗಳು ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅದು ನಾವು ಅನಾಲಿಸಿಸ್ ಮಾಡ್ಸೋಕೆ ಮುಂಚೆ ನಾವು ಹೇಳಕ್ ಬರಲ್ಲ, ಯಾಕಂದರೆ ಪ್ಯಾಕೆಟ್ ಇದು ಸೀಸ್ ಆಗಿರುತ್ತೆ, ಪ್ಯಾಕೆಟ್ ಇದು ಲೂಸ್ ಇರೋದಿಲ್ಲ ಇಲ್ಲಿ. ಸೊ ಅದಕ್ಕೆ ನಾವು ಅದನ್ನು ತೆಗೆದು ಅನಾಲಿಸಿಸಿಗೆ ಕಳಿಸಿ, ಲ್ಯಾಬಿಗೆ ಕಳಿಸಿ, ಅದು ಏನು ರಿಸಲ್ಟ್ ಬರುತ್ತೆ ಅದರ ಮೇಲೆ ನಾವು ಕಾನೂನು ಪ್ರಕಾರ ಕ್ರಮ ತಗೊಳ್ತೇವೆ. ದಿನನಿತ್ಯದ ಜೀವನದಲ್ಲಿ ಪ್ಲಾಸ್ಟಿಕ್ ಉಪಯೋಗವೇ ಆರೋಗ್ಯಕ್ಕೆ ಮಾರಕ. ಅಂಥದ್ರಲ್ಲಿ ಹೀಗೆ ಪ್ಲಾಸ್ಟಿಕ್ ಆಹಾರದ ರೂಪದಲ್ಲಿ ಕರಗಿ ದೇಹ ಸೇರಿದ್ರೆ ನಾನಾ ಕಾಯಿಲೆಗಳಿಗೆ ತುತ್ತಾಗಿ ಅನಾಹುತವಾಗುವುದರಲ್ಲಿ ಸಂಶಯವಿಲ್ಲ. ಸದ್ಯ ಸಕ್ಕರೆ ಮಾದರಿಯ ಪ್ರಯೋಗಾಲಯದ ವರದಿ ಬಂದ ಬಳಿಕ ನಿಜಾಂಶ ಬಯಲಾಗಲಿದೆ. ಒಟ್ಟಾರೆ ಇಂದಿನ ಯುಗದಲ್ಲಿ ಆಹಾರ ಪದಾರ್ಥಗಳನ್ನ ಬಳಸೋಕ್ಕೂ ಮುನ್ನ ನಕಲಿಯೋ ಅಸಲಿಯೋ ಅಂತ ಪರೀಕ್ಷಿಸಲೇಬೇಕಾದ ಅನಿವಾರ್ಯತೆ ಎದುರಾಗಿದೆ. ಕ್ಯಾಮರಾಮನ್ ಬಸವರಾಜ್ ಕೋಟಿ ಜೊತೆ ಟಿ ಯೋಗೀಶ್, ಪಬ್ಲಿಕ್ ಟಿವಿ, ಚಿತ್ರದುರ್ಗ. ಅಬ್ಬಾ, ಎಂಥ ಕಾಲ ಬಂತು ರೀ. ನಾವು ತಿನ್ನೋ ಆಹಾರ ಪದಾರ್ಥವನ್ನ ತಿನ್ನಬೇಕೋ ಬೇಡವೋ, ತಿನ್ನೋದಾದ್ರೆ ಅದು ಅಸಲಿನೋ ನಕಲಿನೋ. ನನ್ನ ಪ್ಯಾಕೆಟ್ ನೋಡ್ತಿದ್ದೆ, ಮಧುರ ಪ್ಯೂರ್ ಅಂಡ್ ಹೈಜೆನಿಕ್ ಶುಗರ್. ಹೆಂಗ್ ಸಾಧ್ಯ ಈ ತರದೆಲ್ಲ ಬೆಳವಣಿಗೆ ಆಗೋದ್ರೆ ಅಂತ ಏನು ನಂಬೋದು ಅಂತ ಮಾತ್ರ ಗೊತ್ತಿಲ್ಲ ನನಗೆ. ಶಿವರುದ್ರಪ್ಪ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿರುವಂತಹ ಚಿತ್ರದುರ್ಗದ ಒಬ್ಬ ಗ್ರಾಹಕ ನಮ್ಮ ಜೊತೆ ಈಗ ಲೈವ್ ದಾವಣಗೆರೆಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ಕಾರಿ ಖರೀದಿ ಮಾಡಿರುವಂತಹ ಗ್ರಾಹಕ ಶಿವರುದ್ರಪ್ಪನವರೇ, ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮಗೆ ಪ್ರಶ್ನೆ ಮತ್ತೆ ನಿಮ್ಮಿಂದ ಉತ್ತರ ಪಡೆದುಕೊಳ್ಳೋಕೆ ಮುಂಚೆ ಸ್ಟುಡಿಯೋದಲ್ಲೂ ಕೂಡ ಇಬ್ಬರು ಎಕ್ಸ್ಪರ್ಟ್ಗಳಿದ್ದಾರೆ. ಇದನ್ನ ಪ್ರಾಣಾಂತಿಕವಾಗಿ ಇದನ್ನ ನಮ್ಮನ್ನ ಕಾಡುತ್ತಾ? ಹಾಗಾದ್ರೆ ಇದರಿಂದ ಆಗುವಂತ ತೊಂದರೆಗಳಾದ್ರೂ ಏನು? ಇದನ್ನ ಹೇಗೆ ಜನರು ಟ್ರೀಟ್ ಮಾಡಬಹುದು ಮತ್ತು ಪರಿಹರಿಸಿಕೊಳ್ಳಬಹುದು? ನಾವು ಹೇಗೆ ಎಚ್ಚೆತ್ತುಕೊಳ್ಳಬೇಕು? ಎಲ್ಲ ಅಂಶಗಳ ಬಗ್ಗೆ ಮಾತಾಡೋದಕ್ಕೆ ಇಬ್ಬರು ಎಕ್ಸ್ಪರ್ಟ್ಗಳನ್ನ ಪರಿಚಯ ಮಾಡ್ಕೊಡಕ್ ಬಯಸ್ತೀನಿ. ನಮ್ಮ ಜೊತೆ ಆಹಾರ ಮತ್ತು ಔಷಧ ಪರೀಕ್ಷಾ ಕೇಂದ್ರ MS ರಾಮಯ್ಯ ಆಸ್ಪತ್ರೆಯ ಡೈರೆಕ್ಟರ್ ನಿರ್ದೇಶಕರಾದ ಡಾಕ್ಟರ್ ಜುಬೀನ್ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಡಾಕ್ಟರ್ ಜುಬೀನ್, ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಆಹಾರ ತಜ್ಞರಾದಂತಹ ಶ್ರೀ ರಘು ಕೂಡ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ರಘುವರೇ, ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಫೋರ್ ನಾನು ಶಿವರುದ್ರಪ್ಪನವ್ರು ಮಾತಾಡ್ಸೋಕ್ ಮುಂಚೆ ಜಸ್ಟ್ ವಾಂಟ್ ಟು ನೋ ನಿಮ್ ಫಸ್ಟ್ ರಿಯಾಕ್ಷನ್ ಈ ಸ್ಟೋರಿ ನೋಡಿದ್ಮೇಲೆ. ಡಾಕ್ಟರ್ ಜುಬೈನ್, ಒಂದು ರೀತಿಯಲ್ಲಿ ನೋಡಿದ್ರೆ ಇಟ್ ಇಸ್ ಅ ಬಿಗ್ ಸರ್ಪ್ರೈಸ್. ಯಾಕಂದ್ರೆ ಇಟ್ ಇಸ್ ಅ ಸೀಲ್ ಪ್ಯಾಕೆಟ್ ಒಂದು. ಎರಡನೇದು ಕಂಪನಿ ಇಸ್ ಅ ಗುಡ್ ಕಂಪನಿ. ಪರ್ಸನಲಿ ಐ ಹರ್ಡ್ ಆಫ್ ಇಟ್. ಹೌದು. ಸೊ ಎರಡು ಕಾರಣಕ್ಕೆ ಇಟ್ ಇಸ್ ಟ್ರೂಲಿ ಅ ಶಾಕಿಂಗ್ ನ್ಯೂಸ್. ಅದು ಹೇಗಾಯ್ತು, ಯಾಕಾಯ್ತು
ಅದನ್ನ ಇಟ್ ಹ್ಯಾಸ್ ಟು ಬಿ ಇನ್ವೆಸ್ಟಿಗೇಟೆಡ್. ಈ ತರದ್ದು ಯಾವ್ದೋ ಪ್ಲಾಸ್ಟಿಕ್ ಸುಮಾರು ನೋಡಿದ್ದೀನಿ ನಮ್ಮ ಲ್ಯಾಬ್ ನಲ್ಲಿ, ನಮ್ಮ ರಾಮಯ್ಯ ಲ್ಯಾಬ್ ನಲ್ಲಿ ಸುಮಾರು ತರಹ ಈ ಸ್ಟೆರಾಯ್ಡ್ಸ್, ಕಲಬೆರಕೆ ಆಗಿರೋದು, ಅಡಲ್ಟ್ರೇಟ್ ಆಗಿರೋದು ಸುಮಾರು ಡೈಲಿ ಬರ್ತಾ ಇರುತ್ತೆ. ಅಂದ್ರೆ ಈ ತರ ಶುಗರ್ ನಲ್ಲಿ ಪ್ಲಾಸ್ಟಿಕ್ ಬಂದಿರೋದು ದಿಸ್ ಇಸ್ ಇನ್ ಮೈ 15 years. ದಿಸ್ ಇಸ್ ಫಸ್ಟ್ ಟೈಮ್ ಈ ತರ ನೋಡ್ತಾ ಇದ್ದೇನೆ. ಅದು ನನಗೆ ಆಕ್ಚುಲಿ ಈಗ್ಲೂ ಅದು ಲಾಜಿಕ್ ಏನಂತ ಗೊತ್ತಾಗ್ತಾ ಇಲ್ಲ. ಐ ಥಿಂಕ್ ಶಿವರುದ್ರಪ್ಪನವ್ರು ಮಾತಾಡ್ಸರ್ ಇನ್ನೊಂದಷ್ಟು ಲಾಜಿಕ್ ನಿಮ್ಗೆ ಗೊತ್ತಾಗುತ್ತೆ ಅಂತ ಅನ್ಸುತ್ತೆ. ಬಿಫೋರ್ ಶಿವರುದ್ರಪ್ಪನವ್ರು ಹೋಗೋಕ್ ಮುಂಚೆ ಶ್ರೀ ರಘು ಕೂಡ ನಮ್ಮ ಜೊತೆ ಇದ್ದಾರೆ, ಆಹಾರ ತಜ್ಞರು. ಸರ್, ನೀವು ಆಹಾರದ ಬಗ್ಗೆ ಯಾವಾಗ ಕೂತು ಲೈವ್ ಹೇಳ್ಬೇಕಾದ್ರೂ ಕೂಡ ಒಂದು ಟೇಸ್ಟ್ ಕ್ರಿಯೇಟ್ ಮಾಡ್ತೀರಾ ನಮಗೆ. ಶುಗರ್ ಸಿಹಿ ಸ್ವಾದ, ನಾಲ್ಗೆಗೆ ಇಟ್ಟ ತಕ್ಷಣ ನಮಗೆಲ್ಲರಿಗೂ ಡಿಫಾಲ್ಟ್ ಇಷ್ಟ ಆಗುವಂತ ಒಂದು ಪದಾರ್ಥ. ಅದರಲ್ಲೆಲ್ಲೋ ದೊಡ್ಡ ಮಟ್ಟದ ಕಹಿ ಇದೆ, ಅದು ನಮ್ಮ ದೇಹಕ್ಕೆ ತುಂಬಾ ಎಚ್ಚರಿಕೆಯನ್ನು ಕೊಡುತ್ತೆ ಅನ್ನೋದಾದ್ರೆ ಈ ಸ್ಟೋರಿ ನೀವು ಹೆಂಗ್ ಟ್ರೀಟ್ ಮಾಡ್ತೀರಾ ಸರ್? ಅಲ್ಲ, ಇದು ನಾನು ಅನೇಕ ಬಾರಿ ಇದ್ರ ಬಗ್ಗೆ ಮಾತಾಡ್ಕೊಂಡು ಬಂದಿದ್ದೀನಿ. ಒಂದು ಸುಳ್ಳು ವದಂತಿ ಹಬ್ತಾ ಇದೆ. ವಿ ಶುಡ್ ಬಿ ವೆರಿ ಫ್ರಾಂಕ್ ವಿತ್ ದಿಸ್. ಪ್ಲಾಸ್ಟಿಕ್ ಅಕ್ಕಿ, ಪ್ಲಾಸ್ಟಿಕ್ ಮೊಟ್ಟೆ ವದಂತಿನ ಅದು ಸುಳ್ಳು ಅಂದ್ರೆ ಹಸಿಸು. ಬಟ್ ಅದು ನಾವು ತೋರಿಸಿದೀವಿ ಸರ್. ನೀವು ತೋರಿಸಿದೀರಾ? ಈಗ ತೋರಿಸಿರೋದು ಏನಂದ್ರೆ ಇಲ್ಲ, ನೀವು ಮೊದಲು ಈ ಚರ್ಚೆ ಆಗೋಕ್ಕಿಂತ ಮೊದಲು ವಿತ್ ಡ್ಯೂ ರೆಸ್ಪೆಕ್ಟ್ ವಿ ಶುಡ್ ಹ್ಯಾವ್ ಡನ್ ದ ಟೆಸ್ಟ್ ಅಂಡ್ ದೆನ್ ಸ್ಯಾಟ್ ಟುಗೆದರ್. ಯಾಕಂದ್ರೆ ನಾವು ಒಂದು ಸುಳ್ಳು ಹಬ್ಬಿಸೋದಕ್ಕೆ ಎಷ್ಟು ಟೈಮ್ ಬೇಕು? ಹಬ್ಬಿಸ್ತಿಲ್ಲ ನಾವು, ಅದಕ್ಕೆ ಅವರು ಇಲ್ಲ. ಆದ್ರೂ ವಿ ಶುಡ್ ಟೆಸ್ಟ್ ದಟ್ ಫಸ್ಟ್. ಒಂದಂತೂ ಗ್ಯಾರಂಟಿ ನನಗೆ. ಮೊನ್ನೆ ಪ್ಲಾಸ್ಟಿಕ್ ಮೊಟ್ಟೆ ಅಂತ ಪ್ರಚಾರ ಆಯ್ತು, ನನಗೆ ಫೋನ್ ಮಾಡಿದ್ರು. ನೋಡಿ, ಅದು ಪುಲೆಟ್ ಎಗ್ ಅಂತ ಬರುತ್ತೆ. ಕೆಲವು ಸರಿ ಮೊಟ್ಟೆ ಹಾಕೋಕ್ ಶುರು ಮಾಡಿದಾಗ ಎಂಟಿ ಶೆಲ್ ಕೂಡ ಬರುವ ಸಾಧ್ಯತೆ ಇದೆ. ಔಟರ್ ಸೆಲ್ ಹಂಗಿದ್ರೆ ನೀವು ನೋಡಿ, ಈಗ ಏನಾಗಿದೆ, ಏನಾಗಿದೆ ಜನರಿಗೆ ಪ್ಲಾಸ್ಟಿಕ್ ಅಕ್ಕಿ ಬಂದಿದೆ, ಪ್ಲಾಸ್ಟಿಕ್ ಅದು ಬಂದಿದೆ, ಪ್ಲಾಸ್ಟಿಕ್ ಅದು ಇಂದು ಎಲ್ಲ ಪ್ಲಾಸ್ಟಿಕ್ ಅಂತ ಆಗಿದ್ರಿಂದ ಜನರಿಗೆ ಪ್ಲಾಸ್ಟಿಕ್ ಮಯ ಜಗತ್ತು ಅಂತ ಅಲ್ಲ ಸರ್. ಈ ತರದ್ದು ನಡೀತಾ ಇದೆ. ನೋಡಿ, ಅಡಲ್ಟ್ರೇಷನ್ ಮಾಡೋರು ಸ್ವಲ್ಪನಾರು ವ್ಯವಹಾರ, ಅಡಲ್ಟ್ರೇಷನ್ ವ್ಯವಹಾರನಾರು 4 ದಿನ ನಡಿಬೇಕಲ್ಲ. ಅಲ್ಲ, ನಾನು ಹೇಳ್ತಾ ಅಕ್ಕಿ ಮಾಡುವ ಮತ್ತು ಮೊಟ್ಟೆ ಮಾಡುವ, ನಾನು ಡಿಬೇಟ್ ಯಾಕೆ ಮಾಡ್ತಿದ್ದೇನೆ, ನಾವು ನೋಡಿದೀವಿ. ಅದಕ್ಕೆ ಇದನ್ನ ಮಾಡೋದನ್ನು ತೋರಿಸ್ತಾರೆ, ಹೆಂಗ್ ಮಾಡೋದು ಅಂತ. ನೀವು ವಾಟ್ಸ್ಆಪ್, ಸೋಷಿಯಲ್ ಮೀಡಿಯಾದಲ್ಲಿ ಬರತಕ್ಕಂಥದ್ದನ್ನ ದಯವಿಟ್ಟು ನೋ, ಐ ಆಮ್ ನಾಟ್ ಡೂಯಿಂಗ್ ಇಟ್. ನಾ ಹೇಳ್ತಿರೋದು ಈಗ ಲೋಗಿ ಆಹಾರ ಘಟಕ DHO ಕೂಡ ಅಲ್ಲಿದ್ದಾರೆ, ಅವರು ಟೆಸ್ಟ್ ಮಾಡಲಿ. ನಾನು ಗ್ರಾಹಕರ ಜೊತೆ ಇದ್ದೇನೆ. ರೆಸ್ಪೆಕ್ಟ್ ಟು ಗ್ರಾಹಕರಿಗೆ ಮಾತಾಡ್ತಾರೆ. ಗ್ರಾಹಕರಿಗೆ ಸಂಪೂರ್ಣವಾಗಿ ಅವ್ರಿಗೆ ಏನು ಅಪ್ರಿಹೆನ್ಷನ್ ಇದೆಯೋ ಅದು ಕ್ಲಾರಿಫೈ ಆಗ್ಬೇಕು, ಅದ್ರ ಕನ್ಕ್ಲೂಡ್ ಮಾಡಬಾರ್ದು. ಆಮೇಲೆ ಒಂದು ಹೇಳ್ತೇನೆ, ನಾನು ಇದುವರೆಗೆ ಏನೇನು ಜುಬಿನ್ ಅವರು ಹೇಳಿದ ಹಾಗೆ ನಾನು ಒಂದು ರಿಸರ್ಚ್ ಲ್ಯಾಬ್ ಇದೆ, ಆಮೇಲೆ ನಾವು ಅನೇಕ ಪದಾರ್ಥಗಳು ನೋಡಿದ್ದೇವೆ. ನನಗೆ ಇದುವರೆಗೆ ಪ್ಲಾಸ್ಟಿಕ್ ಅಕ್ಕಿ, ಪ್ಲಾಸ್ಟಿಕ್ ಮೊಟ್ಟೆ, ಪ್ಲಾಸ್ಟಿಕ್ ಅದು ಅಂತ ಹೇಳಿದೆಯಲ್ಲ, ಕಟ್ಟು ಕತೆ ಫ್ಯಾಂಟಾಸ್ಟಿಕ್. ಸ್ಟೋರಿ ಹಿಂದೆ ನಾವು ಯಾಕೆ ನಿಂತಿದೀವಿ ಪ್ರಾರಂಭದಲ್ಲಿ ಅದಕ್ಕೆ ಹೇಳಿದ್ದು, ಇದನ್ನ ಲ್ಯಾಬೊರೇಟರಿಗೆ ಕಳಿಸಿ ಕೊಡಲಾಗಿದೆ. ನಂಬರ್ 2, ಅನುಮಾನ ಯಾಕೆ ಬರುತ್ತೆ ಸಾಮಾನ್ಯವಾಗಿ ನಮ್ಮಂತ ಜನರಿಗೆ, ಪಬ್ಲಿಕ್ಗೆ ಅಂದ್ರೆ ಶುಗರ್ ಹೇಗಿರುತ್ತೆ ಅಂತ ನಾವು ಕಣ್ಣಾರೆ ಸಿಂಪಲ್ ಟೆಸ್ಟ್ ಮಾಡಬಹುದಾಗಿತ್ತು, ನೋಡಿದ್ದೇವೆ ಕಣ್ಣಾರೆ ನಾವು. ಅದಾದ್ಮೇಲೆ ಅಲ್ಲಿರುವಂತ ಡಿಫರೆನ್ಸ್ ಅನ್ನ ತೋರಿಸ್ತಿದ್ವಿ. ಅವರು ಕಣ್ಣಾರೆ ನೋಡ್ರು ಕೂತಿದ್ದಾರೆ, ಅವ್ರ ಜೊತೆ ಮಾತಾಡ್ಬೋಣ, ನೀವೇ ಮಾತಾಡ್ಸ್ಕೊಂಡ್ರೆ ತೊಂದರೆ ಇಲ್ಲ, ನಥಿಂಗ್ ಟು ವರಿ. ಅವ್ರನ್ನೇ ಕೇಳ್ಬೋಣ ಏನ್ ನಡೀತು ಅಂತ. ಶಿವರುದ್ರಪ್ಪನವ್ರಿಗೆ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಕ್ಸ್ಪರ್ಟ್ ಗಳು ಈಗಾಗಲೇ ಮಾತಾಡೋಕೆ ಶುರು ಮಾಡಿದ್ರು. ಈ ರೀತಿಯಾದಂತ ಪ್ಲಾಸ್ಟಿಕ್ ಶುಗರ್ ಗಿಗರ್ ಅಂತೆಲ್ಲೂ ಬರೋಕ್ ಸಾಧ್ಯ ಇಲ್ಲ ಅಂತ ನೀವೇನ್ ನೋಡಿದ್ರಿ, ಏನ್ ಎಕ್ಸ್ಪೀರಿಯನ್ಸ್ ಮಾಡಿದ್ರಿ, ಶೇರ್ ಮಾಡ್ಕೊಳ್ಳಿ ಶಿವರುದ್ರಪ್ಪನವ್ರೆ. ಪಬ್ಲಿಕ್ ಟಿವಿಯ ಸಂಪಾದಕರಿಗೆ ನಮಸ್ಕಾರ. ಪಬ್ಲಿಕ್ ಟಿವಿಯ ಸಂಪಾದಕರಿಗೆ ನಮಸ್ಕಾರ ಸರ್. ಹೇಳ್ರಿ ಸರ್, ಮುಂದಕ್ಕೆ ಹೇಳಿ ಸರ್. ಇತ್ತೀಚೆಗೆ ನಾನು ಇವರೇನು ಕಲಬೆರಕೆ ಆಗಿಲ್ಲ ಅಂತ ಹೇಳ್ತಾರಲ್ಲ, ಇವ್ರಿಗೇನ್ ತಲೆಗಿಲೆ ಕೆಟ್ಟಿದ್ಯಾ, ನಮಗೆ ತಲೆ ಕೆಟ್ಟಿದ್ಯಾ ಅಂತ ಗೊತ್ತಾಗಬೇಕು. ಇದು ಇವರೇ ಹೇಳ್ತಾರೆ ಸಾಕಷ್ಟು ಕಲಬೆರಕೆ ಆಗುತ್ತೆ ಅಂತ, ಅವ್ರಿಗೆ ಬೇಕಾದಾಗ ಹೇಳ್ತಾರೆ. ಇವಾಗ ಕಲಬೆರಕೆ ಆಗಿರೋ ತೋರಿಸಿದ್ರೆ ಶಿವರುದ್ರಪ್ಪನವ್ರೆ, ಕಮ್ ಬ್ಯಾಕ್ ಟು ಯು. ನನಗೆ ಓಪನಿಂಗ್ ಆಗಿ ಹೇಳಿ, ನೀವೇನ್ ಎಕ್ಸ್ಪೀರಿಯನ್ಸ್ ಮಾಡಿದ್ರಿ ಅದನ್ನ ಹೇಳಿ ಸರ್ ನಮಗೆ ಫಸ್ಟ್. ಸರ್, ಇದು ಐಜಾನಿಕ್ ಶುಗರ್ ಅಂತ ಹೇಳಿ ನಮ್ಮ ಮನೆಗೆ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಅನ್ನೋ ಕಾರಣಕ್ಕೆ ಒಳ್ಳೆ ಶುಗರ್ ನ ತೆಗೆದುಕೊಂಡು ಹೋಗಿ ಮನೆಗೆ ನಮ್ಮ ಪ್ರಯೋಗ ಮಾಡ್ಕೊಳಕ್ಕೇನಲ್ಲ, ನಾವು ತಗೊಂಡು ಬಳಸಿದೀವಿ. ಸುಮಾರು ವರ್ಷಗಳಿಂದ ನಾವು ಬಳಸ್ತಾ ಇದ್ವಿ ಸರ್. ಸರಿ. ಈ ಇತ್ತೀಚೆಗೆ ನಾನು 26ನೇ ತಾರೀಕು ಒಂದು ಪಾಕೆಟ್ ಅರ್ಧ ಆಗಿತ್ತಾಳೆ, ಇನ್ನು ಅರ್ಧ ಇದ್ದಾಗ ನಾನು ಅರ್ಧ ಪಾಕೆಟ್ ಅನ್ನ ತೆಗೆದುಬಿಟ್ಟು ಅದನ್ನ ಕವರ್ಗೆ ಹಾಕ್ಲಿಕ್ಕೆ ನನ್ನ ಮಗ ಲೆಕ್ಚರ್ ಸರ್, ಅವನ ಆರ್ಡಿನರಿ ಪೀಪಲ್ ಅಲ್ಲ, ಅವನೊಬ್ಬ PhD ಮಾಡುವಂತ ಲೆಕ್ಚರ್. ಅವನಿಗೆ ಗಾಡಿ ಫ್ಯಾನ್ ಇತ್ತು, ಈ ಕಡೆ ಬರ್ಬೇಕಾದಾಗ ಏನೋ ನನ್ನ ಪೇಪರ್ ನ್ಯೂಸ್ ಓದ್ತಾ ಇದ್ದೆ, ಅದ್ರ ಮೇಲೆ ಬಂದು ಬೀಳ್ತಿತ್ತು. ಏನು ಅಂತ ನೋಡಿ ಅದು ಪ್ಲಾಸ್ಟಿಕ್, ಇದು ಎಲ್ಲಿಂದ ಬರ್ತದೆ ಅಂತ ನೋಡಿ ಸಕ್ಕರೆ ಒಳಗೆ ಡಕ ಡಕ ಅಂತ ಬೀಳ್ತಿತ್ತು ಈ ಕಡೆಗೆ. ಅದು ಫ್ಯಾನ್ ಗಾಳಿಗೆ ಅದು
ಕವರ್ ಅಂದ್ರೆ ಸಣ್ಣ ಸಣ್ಣ ಕ್ರಿಸ್ಟಲ್ಗಳು ಡಬ್ಬಕ್ ಸುರಿಬೇಕಾದ್ರೆ ಫ್ಯಾನಿನ ಗಾಳಿಗೆ ಹಾರಾಡ್ತಾ ಇತ್ತು, ಕರೆಕ್ಟಾ? ಹೌದು ಹಾರಾಡ್ತಾ ಇತ್ತು, ಅದು ಕೆಳಗೆ ಬೀಳ್ತಾ ಇತ್ತು, ಡಬ್ಬಿ ಒಳಗೆ ಹೋಗ್ತಾ ಇರಲಿಲ್ಲ ಅದು. ಸರಿ ಆಯ್ತು, ಆಮೇಲೆ ಏನ್ ಮಾಡಿದ್ರಿ? ಆಮೇಲೆ ಅದಕ್ಕೆ ನಾನು ಏನು ಇದು ಹಿಂಗೆ ಏನು ಸಬ್ಬಕ್ಕಿನ ಏನು ಸಬ್ಬಕ್ಕಿ ಅಂಗಡಿಯನ್ನ ಇವ ಸಬ್ಬಕ್ಕಿ ಮಿಕ್ಸ್ ಮಾಡಿದಾರ ಇದು ಸಬ್ಬಕ್ಕಿನ ಅಂತ ಬಾಯಿಗೆ ಹಾಕೊಂಡ್ರೆ ನಮ್ಮ ಹುಡುಗನು ಬಾಯಿಗೆ ಹಾಕೊಂಡ, ನಾನು ಬಾಯಿಗೆ ಹಾಕೊಂಡ, ಅದೊಂದು ಕರಗಲಿಲ್ಲ. ಆಮೇಲೆ ಬಾಯಿಗೆ ಸೀನು ಇರ್ಲಿಲ್ಲ, ಅವಾಗ ಅಷ್ಟು ಶಿವರುದ್ರಪ್ಪನವರೇ, ಆ ಸಣ್ಣ ಸಣ್ಣ ಕ್ರಿಸ್ಟಲ್ ಏನಿತ್ತು ಅದು ಕರಗ್ಲಿಲ್ವಾ? ಟೇಸ್ಟ್ ಇರ್ಲಿಲ್ವಾ? ಕರಗ್ಲಿಲ್ಲ ಸರ್. ಅದನ್ನ ಒಂದು 25 ಕಾಳು ತಗೊಂಡು ಅದನ್ನ ನೀರಿನ ಬಾಟ್ಲಲ್ಲಿ ಹಾಕಿದ್ವಿ. ಅದನ್ನ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬಿಟ್ಮೇಲೆ ಅದು ಕರಗಲಿಲ್ಲ, ತಗೊಂಡು ನಾನು ಮಾಧ್ಯಮದವ್ರ ಮುಂದೆ ಹೋದೆ, ಅದನ್ನ ತೋರಿಸಿದೆ. ಅವಾಗ ತಕ್ಷಣ ಕಂಪ್ಲೇಂಟ್ ಕೊಡಕ್ಕೆ ಹೇಳಿದ್ರು. ಅವ್ರು ಕೊಟ್ಟಂತೆ ಕಂಪ್ಲೇಂಟ್ ಕೊಟ್ಟು ಮತ್ತೆ ಅವರು ಮಾಧ್ಯಮದವ್ರು ಕಳಿಸಿ. ನಾನು ಕಂಪ್ಲೇಂಟ್ ಕೊಟ್ಟಿದ್ದು 11 ಗಂಟೆಗೆ, ಅವ್ರು ಬಂದಿದ್ದು 3:45 ಸರ್. ಯಾರು? ಆರೋಗ್ಯ ಇಲಾಖೆಯವರು? ಹೌದು, ನಾನು ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭಕ್ಕೆ ಬಂದಿದ್ರೆ ಸಾಕಷ್ಟು ಬಚಾವ್ ಆಗ್ತಕ್ಕಂಥದ್ದು ನಿಲ್ತಿತ್ತು. ಇವರೆಲ್ಲ ಪ್ರೀ ಪ್ಲಾನ್ಡ್, ಇವರೆಲ್ಲ ಏನು ಸ್ಟುಡಿಯೋ ಕುಂತಿದಾರಲ್ಲ ಅವ್ರೇನು ಆಗಿಲ್ಲ ಅಂತಾರಲ್ಲ, ನಮ್ಗೇನ್ ತಲೆ ಕೆಟ್ಟಿಲ್ಲ ಸರ್. ಇವರೆಲ್ಲ ದೊಡ್ಡ ದೊಡ್ಡ ಸಂಸ್ಥೆ ಜೊತೆಗೆ ಇದ್ದಾರಂತ ನಾನು ಹೇಳ್ತೀನಿ ಬೇಕಾದ್ರೆ ನೇರವಾಗಿ. ಸೊ ಅದೇ ಶುಗರ್ನ ನೀವು ಹಲವಾರು ವರ್ಷಗಳಿಂದ ಉಪಯೋಗಿಸ್ತಾ ಇದ್ದೀರಿ? ನಾನು ಬಳಸಿದ್ದೀನಿ, ನಾನು ಬಳಸ್ತಾ ಇದ್ದೀನಿ, ಈಗಲೂ ನಾನು ಬಳಸಿದ್ದಕ್ಕೆ ನಮ್ಗೆ ಹಿಂಗಾಗಿತ್ತು. ನಮ್ಮ ಮಗು ಈಗ 7ನೇ ಕೋಪ ಅರ್ಥ ಆಗ್ತಿದೆ ಶಿವರುದ್ರಪ್ಪನವ್ರು, ನಿಮ್ ಕೋಪ ಅರ್ಥ ಆಗ್ತಿದೆ. ಯಾವುದೇ ಗ್ರಾಹಕನಿಗಾಗ್ಲಿ ಈ ರೀತಿ ಮೋಸ ಆದಾಗ, ನಮ್ಮನೆ ತುಂಬಾ ವರ್ಷದಿಂದ ಯಾರಿಗೋ ನೋವಾಗ್ತಿದೆ ಅಂದಾಗ ನಿಮ್ ಕೋಪ ನಂಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಅಫ್ಕೋರ್ಸ್ ಅದನ್ನ ಅರ್ಥ ಮಾಡ್ಕೊಳಕ್ ನಾವು ಕೂಡ ಇದ್ದೀವಿ. ಬಟ್ ಈ ತರದ ಅಂಶ ಗೊತ್ತಿಲ್ಲ, ಇಲ್ಲಿ ಕೂತಿರೋರು ಕೂಡ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಿರ್ಬೋದು, ಹಾಗಾಗಿ ಆ ಕಮೆಂಟ್ ಅವ್ರು ಪಾಸ್ ಮಾಡ್ತಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಶ್ರೀ ರಘು ನಿಮ್ ಜೊತೆ ಮಾತಾಡ್ತಿದ್ದಾರೆ. ನಿಮಗೆ ನಿಮ್ಮ ಸಮಸ್ಯೆ ಆಗಿದ್ರೆ ನಿಮ್ಮ ಅನುಭವವೇ ಸತ್ಯ, ನಾನು ನಿಮ್ಮ ಅನುಭವದ ವಿರುದ್ಧವಾಗಿ ನಾನು ಹೇಳುತ್ತಾ ಇರೋದಲ್ಲ. ಆದ್ರೆ ಶಿವರುದ್ರಪ್ಪನವರೇ, ಇತ್ತೀಚೆಗೆ ಅನೇಕ ತಪ್ಪು ವದಂತಿ ಹುಟ್ಟುತ್ತಾ ಇದೆ. ಏನು ಪ್ಲಾಸ್ಟಿಕ್ ಅಕ್ಕಿ, ಪ್ಲಾಸ್ಟಿಕ್ ಮೊಟ್ಟೆ, ಪ್ಲಾಸ್ಟಿಕ್ ಅದು ಇದು ಅಂತ ಹೇಳಿ. ನಿಮ್ಮ ಅನುಭವ ಹಾಗಿದ್ರೆ ಅದನ್ನ ಟೆಸ್ಟ್ ಮಾಡಬೇಕು. ಅದನ್ನ ಟೆಸ್ಟ್ ಮಾಡಿದ್ರೆ ಪ್ಲಾಸ್ಟಿಕ್. ರಘು ಅವರಿಗೆ ಒಂದು ಮಾತನ್ನ ನಾನು ಕೇಳಕ್ ಇಷ್ಟಪಡ್ತೀನಿ. ನಾನು ಸೂಪರ್ ಮಾರ್ಕೆಟ್ ಅಂತ ಇದೆ ಚಿತ್ರದುರ್ಗದಲ್ಲಿ, ಮೆಜಳ್ಳಿ ರೋಡ್ನಾಗ, ಅಲ್ಲಿ ಕರ್ಕೊಂಡು ಹೋದ್ರು ಅವರು ಅಧಿಕಾರಿಗಳು. ಸಾಕ್ಷಿಯಾಗಿ ಪರಿಗಣಿಸ್ತೀನಿ ನಿಮ್ಮನ್ನ, ನೀವು ಬರ್ರಿ ಅಂದ. ನಾನು ಬರಲ್ಲ ಅಂದ, ನೀವು ತಗೊಂಡ್ಬಂದ್ರಿ ಅಂತ ಹೇಳಿದೆ. ನನ್ನ ಕರ್ಕೊಂಡು ಹೋದ್ರ ಅಲ್ಲಿಗೆ. ಕರ್ಕೊಂಡು ಹೋದ ಸಂದರ್ಭದಲ್ಲಿ ನಾನು ಒಳಗಡೆ ಹೋಗಿ ಎಲ್ಲ ತಗೊಂಡು, ನಾನು 2 ಪ್ಯಾಕೆಟ್ ಅನ್ನ ತಗೊಂಡು ಬಿಲ್ ಹಾಕ್ಸಿದ್ದೀನಿ. ನಾನು ಬಿಲ್ ತಗೊಂಡಿದ್ದೀನಿ, ನನ್ನ ಜೋಬ್ನಾಗ ಬಿಲ್ಲು ಕೂಡ ಇದೆ. ಸರಿ, ನೀವು ಆ ಪ್ಯಾಕೆಟ್ ಅನ್ನ ತೆಗೆದು ಓಪನ್ ಮಾಡಿ, ಅದನ್ನ ಓಪನ್ ಮಾಡಕ್ ಬಿಡ್ಲಿಲ್ಲ. ದೃಶ್ಯ ಮಾಧ್ಯಮದವ್ರನ್ನ ಹೊರಕ್ ನಡೀರಿ, ನೀವು ಹೊರಕ್ ನಡ್ರಿ ಅಂದ್ರು. ಮತ್ತು ನನ್ನನ್ನು ಕೂಡ ಕೈ ಹಿಡಿದು ಹೊರಕ್ ಬಂದ್ಬಿಟ್ರು. ನೀವು ಹೊರಕ್ ಬರ್ಬೇಡ್ರಿ, ಅಧಿಕಾರಿಗಳು ತನಿಖೆ ಮಾಡ್ಲಿ, ಅಧಿಕಾರಿಗಳು ನಮ್ಮ ಮೇಲೆ ತನಿಖೆ ಮಾಡಕ್ ಅಧಿಕಾರ, ನಿಮಗೇನು ಸಂಬಂಧ ಅಂತ ಕೇಳಿದಾರೆ. ನೀವು ಅಲ್ಲಿಯೇ ಒಂದು ಗ್ಲಾಸಿಗೆ ಹಾಕಿ ಕರಗಲ್ಲ ನೋಡಿ ಅಂತ ಮೀಡಿಯಾಕ್ಕೂ ತೋರಿಸ್ಬಿಡ್ಬೇಕಾಗಿತ್ತು. ಇದಕ್ಕೇನು ಲ್ಯಾಬೊರೇಟರಿ ಟೆಸ್ಟ್ ತೋರ್ಸಕ್ಕೆ ನಾನು ಖರೀದಿ ಮಾಡಿದ ಪ್ಯಾಕೆಟ್ ಅನ್ನ ಓಪನ್ ಮಾಡಿದೀನಿ ನೋಡ್ರಿ. ಅಲ್ಲಿ ಸಿಸಿ ಕ್ಯಾಮೆರಾ ತಗೊಂಡು ನೋಡ್ರಿ. ಅದನ್ನ ನೀವು ನೀರಲ್ಲಿ ಕರಗಿಸಿದ್ರೆ ಅದು ಕರಗ್ತಾ ಇಲ್ಲ ಅಂತ ಗೊತ್ತಿದ್ರೆ ಆ ಟೆಸ್ಟ್ ಅನ್ನ ನೀವೇ ಮಾಡ್ಬೇಕು. ಅದಕ್ಕೇನು ಲ್ಯಾಬಿಗೆ ಏನು ತಗೋಬೇಕಾಗಿಲ್ಲ. ನೀವು ಅಲ್ಲೇ ಕರಗಲ್ಲ ನೋಡಿ ಅಂತ ಹೇಳಿ ಗ್ರಾಹಕರ ಪರವಾಗಿರೋ ಗ್ರಾಹಕರ ವಿರುದ್ಧವಾಗಿರೋ 20 ವರ್ಷ ಗ್ರಾಹಕರ ಪರವಾಗಿ ಬಂದಿದ್ದು ತಿಳ್ಕೊಳ್ತಿದ್ದೀರಾ. ಆದ್ರೆ ಒಂದು ಹೇಳ್ತಾರೆ, ಒಂದು ಸತ್ಯವನ್ನ ಎತ್ತಿ ಹಿಡಿಬೇಕು, ಅದು ಸುಳ್ಳನ್ನು ಎತ್ತಿ ಹಿಡಿಬಾರ್ದು. ನಾವು ಆ ಎರಡೂ ನಮಗ್ ಬೇಕು, ಮನಸ್ಸಲ್ಲಿ ಇರಬೇಕು. ಇನ್ನು ಇದರಲ್ಲಿ ಒಂದು ಮಾಡೋಣ ನೋಡಿ. ನೀವು ಆ ಸಕ್ಕರೆ ನಿಮ್ಮ ಹತ್ರ ಏನಿದೆಯೋ ಅದನ್ನ ನಾನು ನಮ್ಮಿಬ್ರಿಗೂ ಟೆಸ್ಟಿಂಗ್ ಲ್ಯಾಬ್ಸ್ ಇದೆ ಕಳಿಸಿ, ಅಥವಾ ನೀವು ಕನ್ಸ್ಯೂಮರ್ ಕೋರ್ಟಿಗೆ ಹೋಗಿ, ನಾವು ನಿಮ್ ಜೊತೆ ಇದ್ದೀವಿ, ನಾವು ಅದನ್ನ ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡೋಣ. ಅದು ಇದರಲ್ಲಿ 2-3 ರೀತಿಯಲ್ಲಿ ನೋಡ್ಬೇಕು. ಒಂದು ಕಂಪನಿದು ಏನಾಯ್ತು ಹೈದರಾಬಾದ್ ದಲ್ಲಿ, ನಾನು ವಾಪಸ್ ಬರ್ತೀನಿ, ಹೊಳ್ ತಗೊಂಡು ವಾಪಸ್ ಬರ್ತೀನಿ. ಶಿವರುದ್ರಪ್ಪನವರೇ, ನಿಮಗೊಂದು ಕ್ಲಾರಿಫಿಕೇಶನ್. ಸ್ಟುಡಿಯೋಲಿ ಏನಿಬ್ರು ಕೂತಿದ್ದಾರೆ, ಅವರಿಬ್ರು ಕೂಡ ಎಕ್ಸ್ಪರ್ಟ್ಸು, ಆಹಾರ ತಜ್ಞರು, ಡಾಕ್ಟರ್ಸು. ಗ್ರಾಹಕರ ಪರವಾಗೇನೆ ಈ ರೀತಿ ಏನಾದ್ರೂ ಆಗೋದ್ರೆ ಮನುಷ್ಯನ ಮೇಲೆ ಏನೆಲ್ಲ ಪರಿಣಾಮಗಳು ಬೀರುತ್ತೆ ಅನ್ನೋದನ್ನ ಹೇಳೋದಕ್ಕೆ ಅಂತಾನೆ ಕೂತಿದ್ದಾರೆ. ಜೊತೆಗೆ ಇದುವರೆಗೂ ಕೂಡ ನಿಮಗಾಗಿರೋ ಎಕ್ಸ್ಪೀರಿಯನ್ಸು ನನಗಾಗಿರಲ್ಲ, ಅವ್ರಿಗೂ ಆಗಿಲ್ಲ. ಇದು ನಮಗೂ ಆಶ್ಚರ್ಯನೇ. ನೀವು ಅದನ್ನ ಹೇಳ್ತಿದ್ದೀರ ಜನಕ್ಕೆ, ಆರಾಮಾಗಿ ಹೇಳಿ. ಯಾರದನ್ನ ಮಾಡ್ತಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು, ಅದಕ್ಕೆ ನಾವೆಲ್ಲರೂ ಕೂಡ ಇದ್ದೀವಿ. ಇದೊಂದು ರೀತಿ ಚರ್ಚೆ ಅಷ್ಟೇ. ಇವ್ರು ಯಾರೋ ನಿಮ್ಮ ವಿರುದ್ಧ ಇದ್ದಾರೆ ಆ ತರದ್ದಲ್ಲ. ಇದು ಈ ಬೆಳವಣಿಗೆ ಏನಿದೆ ಅಂದ್ರೆ, ನಾವು ನಂಬಲಾಗದೇ ಇರುವಂತ ಯಾವುದೋ ಬೆಳವಣಿಗೆ ನಡೆದಾಗ, ಹೌದಾ, ನಿಜವಾಗ್ಲೂ ಇಷ್ಟೆಲ್ಲ ಆಯ್ತಾ ಅಂತ ಒಂದಷ್ಟು ಪ್ರಶ್ನೆಗಳಿರುತ್ತೆ ಅಷ್ಟೇ, ಬೇರೇನೂ ಇಲ್ಲ. ಆ ತರದ್ ಅನ್ಕೊಳ್ಳದೆ ನಿಮಗೇನ್ ನಡೀತು ಅದನ್ನ ನೀವು ನಮ್ಗೆ ನೇರವಾಗಿ ಯಾವುದೇ ಮುಚ್ಚು
ಮುಚ್ಚುಮರೆ ಇಲ್ಲದೆ ಈ ವೇದಿಕೆಯಲ್ಲಿ ಹೇಳ್ಬೋದು. ಅದಕ್ಕೆ ಎಲ್ಲ ರೀತಿಯ ಸ್ವಾತಂತ್ರ್ಯ ನಿಮಗಿದೆ. ಸೊ ಜಸ್ಟ್ ಬಿ ಆನ್ಲೈನ್, ಅದು ನಿಮಗೆ ಸ್ಪಷ್ಟನೆ ಕೊಡೋಕ್ಕೋಸ್ಕರ ನಾನು ಈ ಮಾತನ್ನ ಹೇಳಿದೆ. ಹಾಗೆ ಇರಿ, ಒಂದು ಬ್ರೇಕ್ ತಗೊಂಡು ನಾನು ವಾಪಸ್ ಬರ್ತೀನಿ. ಇದಿಷ್ಟು ಕೂಡ ದಾವಣಗೆರೆಯಿಂದ ಮಾತಾಡ್ತಿರುವಂತಹ ಶಿವರುದ್ರಪ್ಪನವರು. ಈಗಲೂ ನಮಗೆ ಅದು ನಂಬೋಕಾಗ್ತಿಲ್ಲ ಹಂಗೆ ನೋಡಕ್ ಹೋದ್ರೆ. ಬಟ್ ಸ್ಟಿಲ್ ಅದೊಂದು ಎಕ್ಸ್ಪೆರಿಮೆಂಟ್ ಆಗಬೇಕು. ಬಿಕಾಸ್ ಯಾರೇ ಆಗಲಿ ತಜ್ಞರು ಹೇಳೋದು ಏನಪ್ಪಾ ಅಂದ್ರೆ ಅದಕ್ಕೊಂದು ಪ್ರಯೋಗ ಆಗಬೇಕು, ಅವಾಗಷ್ಟೇ ಅದನ್ನ ಅಥೆಂಟಿಕೇಟೆಡ್ ಆಗಿ ಹೌದು ಅಂತ ಹೇಳೋಕೆ ಸಾಧ್ಯ. ಬರೀ ಕಣ್ಣೋಟನೆ ಎಷ್ಟೋ ಸರಿ ಮೋಸ ಮಾಡಿಬಿಡುತ್ತೆ ನಮಗೆ ಅನ್ನೋದಷ್ಟೇ, ಇನ್ನೇನೂ ಅಲ್ಲ ಡಿಸ್ಕಷನ್ ಪಾಯಿಂಟ್. ಒಂದು ಬ್ರೇಕ್ ತಗೊಂಡು ನಮ್ಮ ಚರ್ಚೆನ ಮುಂದುವರಿಸ್ತೀನಿ. ಡಾಕ್ಟರ್ ಜುಬೈನ್ ಮತ್ತು ಶ್ರೀ ರಘು ನಮ್ಮ ಜೊತೆ ಇರ್ತಾರೆ. ಥೈಲ್ಯಾಂಡ್ ತಮ್ಮ ಮಸಾಜ ಹೇರ್ ಕಟ್ ರೂಟಪ್ಪ ರೂಟ್ ನಿಸರ್ಗಾಲಯ ರೂಟ್ ಬುಡದಿಂದಲೇ ದೃಢ. ಕೂದಲು ಉದುರುವಿಕೆಯನ್ನು ತಡೆದು ರೂಟ್ ಸೆಲ್ಸ್ ಆಕ್ಟಿವೇಟ್ ಮಾಡಿ ದೃಢವಾಗಿ ಬೆಳೆಯುವಂತೆ ಮಾಡುತ್ತದೆ. ನಿಸರ್ಗಾಲಯ ರೂಟ್ ಹೇರ್ ಆಯಿಲ್ ಅಂಡ್ ಶಾಂಪೂ. 7th ಫ್ಲೋರ್ ನಲ್ಲಿರೋ ಆಫೀಸ್ ಎಕ್ಸಿಕ್ಯೂಟಿವ್. ಇಲ್ಲಿ ನಿನ್ನ ಬೇಳೆ ಬೇಯೋದಿಲ್ಲ. ಇವತ್ತು ಊಟಕ್ಕೆ ಎಲ್ಲಾದ್ರೂ ಹೋಗೋಣವಾ? ಏನು ಪಾಸ್ತಾ ತಿನ್ನೋಕ್ ಹೋಗೋಣವಾ? ಮರ್ಯಾದೆಯಿಂದ ಇರು. ನಾನು ಮತ್ತೆ ಕಾಲ್ ಮಾಡ್ತೀನಿ. ಹೇಳಿ, ನೀವೇನು ಹೇಳೋಕೆ ಬಂದ್ರಿ? ಐ ಆಮ್ ಸಾರಿ, ಇಷ್ಟೊತ್ತು ನೀವ್ ನನ್ ಜೊತೆ ಮಾತಾಡ್ತಿದ್ರಿ ಅನ್ಕೊಂಡೆ. ನಾನು ಸಿದ್ಧಾರ್ಥ್ ಬೈ ದ ವೇ. ಐ ಆಮ್ ನೀನಾ. ಪಾಸ್ತಾ ತಿನ್ನೋಕೆ ಹೋಗೋಣವಾ? ಓಕೆ ಕಮ್. ಆಗಿರಿ ನಿಮ್ಮ ಕಿಸ್ಮತಿನ ಡೈರೆಕ್ಟರ್ DSP ಓಲ್ಡ್ ಟ್ಯಾವನ್ ಸೋಡಾ. 40 ವರ್ಷಗಳಿಂದ ನಾನು ತುಂಬಾ ಆಕ್ಟಿವ್ ಆಗಿದ್ದೆ. ಆಮೇಲೆ ಶುರುವಾಯಿತು ನನಗೆ ಬ್ರೀತಿಂಗ್ ಪ್ರಾಬ್ಲಮ್. ಸ್ವಲ್ಪ ನಡೆದ್ರೆ ಸಾಕು ಸಿಕ್ಕಾಪಟ್ಟೆ ಏದುಸಿರು ಬಂದ್ಬಿಡ್ತಾ ಇತ್ತು. ಸ್ಟೀರಾಯ್ಡ್ಸ್, ಇನ್ಹೇಲರ್ಸ್ ಇಲ್ಲದೆ ಹೋದ್ರೆ ಆಗೋದೇ ಇಲ್ಲ ಅನ್ನೋ ಪರಿಸ್ಥಿತಿ ಆಗೋಗಿತ್ತು. ಆಗ ಬಳಸಕ್ಕೆ ಶುರು ಮಾಡಿದೆ ಬ್ರೀತ್ ಈಸಿ. ಅದು ಉಪಯೋಗಿಸಕ್ಕೆ ಶುರು ಮಾಡಿದ್ಮೇಲೆ ತುಂಬಾ ಉಪಯೋಗ ಆಯ್ತು ನನಗೆ. ಪಂಕಜ ಕಸ್ತೂರಿ ಬ್ರೀತ್ ಈಸಿ, ಸ್ಟೀರಾಯ್ಡ್ಸ್ಗಳು ಇಲ್ಲದ ನೆಮ್ಮದಿಯ ಉಸಿರಾಟ. ಮನೆ ಕಟ್ತಾ ಇದ್ದೀರಾ? ಸೂಪರ್. ಪ್ರಸ್ತುತಪಡಿಸುತ್ತಿದ್ದೇವೆ SK ಸೂಪರ್ TMT ISI ಬಿಲೆಟ್ಗಳಿಂದ ಶ್ರೇಷ್ಠ ತಯಾರಿ, ಅತ್ಯಾಧುನಿಕ ಜರ್ಮನ್ ತಂತ್ರಜ್ಞಾನ, ಉತ್ತಮ ಗುಣಮಟ್ಟದ ಖಾತ್ರಿ, ಪ್ರಮಾಣವು ಒಂದೇ ಸಮ. SK ಸೂಪರ್ TMT ಸೂಪರ್ ಸ್ಟ್ರಾಂಗ್ ಸ್ಟೀಲ್. ನಿಮ್ಮ ಈ ಸಮೃದ್ಧಿಯ ರಹಸ್ಯವೇನೆಂದು ಲಕ್ಷಾಂತರ ರೈತರ ಹಾಗೆ ನಾನು ಮಿಸೈಲ್ ಬಳಸಿದೆ ಮತ್ತು ಸಾಕಷ್ಟು ಗಳಿಸಿದೆ. ಕ್ರಿಸ್ಟೆಲ್ ನ ಮಿಸೈಲ್ ಪರಿಣಾಮಕಾರಿ ಕೀಟನಾಶಕ. ಮಿಸೈಲ್ ಕೇಳಿ ಮತ್ತು ಮಿಸೈಲ್ ಹಾಕಿ. ಇದರ ನಿಜವಾದ ಚಿಹ್ನೆ 2 ಖಡ್ಗಗಳ ಗುರುತು. Metro Tires, cutting edge radial technology, high performance, superb road grip, Continental 2-wheeler radial tires made by Metro. ಬರೀ ₹2 10 ಬಗೆಯ ತಲೆನೋವು ತೊಲಗಿಸುತ್ತೆ ಮೆಂಥೋ ಪ್ಲಸ್ ಬಾಮ್. ಬರೀ ₹2 10 ಬಗೆಯ ತಲೆನೋವು ತೊಲಗಿಸುತ್ತೆ ಮೆಂಥೋ ಪ್ಲಸ್ ಬಾಮ್. 10 ಪೈಸೆಯಲ್ಲಿ ಏನ್ ಸಿಗುತ್ತೆ? ತಮಾಷೆನಾ? 10 ಪೈಸೆಯಲ್ಲಿ ಏನ್ ಸಿಗುತ್ತೆ? ಮುಂದೆ ಹೋಗಿ. 10 ಪೈಸೆಯಲ್ಲಿ ಏನಾದ್ರೂ ಸಿಗುತ್ತಾ? ಹಾ, ಸಿಗುತ್ತೆ. ನನ್ನ HP ಇಂಕ್ ಟ್ಯಾಂಕ್ ನೀಡುತ್ತೆ 3 ಗ್ರೇಟ್ ವಾಲ್ಯೂಮ್, ಸ್ಪಿಲ್ ಫ್ರೀ ರೀಫಿಲ್ ಸಿಸ್ಟಮ್ ಹಾಗೂ ಬ್ರಿಲಿಯಂಟ್ ಲುಕಿಂಗ್ ಪ್ರಿಂಟ್ಸ್. ಐಫಿಲ್ ಟವರ್ 10 ಪೈಸೆಯಲ್ಲಿ? ಓನ್ಲಿ ದ ಪ್ರಿಂಟ್, ಓಕೆ. ರೀಇನ್ವೆಂಟ್ 10 ಪೈಸೆಯ ಮೌಲ್ಯ. ಹಳೆ ಫ್ರೆಂಡ್ಸ್, ಹಳೆ ನೆನಪುಗಳು. ಹಳೆಯದ್ರ ಮಾತುಗಳೇ ವಿಭಿನ್ನ, ಹಳೆಯದ್ರ ಸ್ವಾದವೇ ವಿಭಿನ್ನ. 18 months aged ಫಾರ್ಚೂನ್ ವಿಂಟೇಜ್ ಬಾಸ್ಮತಿ ರೈಸ್. ಯಾಕೆಂದ್ರೆ ತಿನ್ನುವ ಮಜಾ ಇದೆ ಬಡಿಸೋದ್ರಲ್ಲಿ. ಅರೆ ಹೋಶಾರ್ ಸಿಂಗ್ ಅವರೇ, ನನಗೆ ಬ್ಯಾಂಕ್ ಇಂದ ಕರೆ ಬಂದಿದೆ. ನನ್ನ ಕಾರ್ಡ್ ಅಪ್ಗ್ರೇಡ್ ಮಾಡ್ತಿದ್ದಾರೆ. ಕೇವಲ ನನ್ನ ಕಾರ್ಡ್ ನಂಬರ್, ಕಾರ್ಡ್ ಪಿನ್, CVV ನಂಬರ್, OTP ಹೇಳಿದ್ರೆ ಸಾಕು. ಹೇಳಬೇಡ ಸಹೋದರ, ನೀನು ಹೇಳಬೇಡ. ಭಾವುಕತೆಗೆ ಒಳಪಡಬೇಡ, ಹೇಳಬೇಡ. ರಿಫಂಡ್ ಆಸೆ ಯಾರಾದರೂ ತೋರಿಸಿದ್ರೆ, ಕಾರ್ಡ್ ಅಪ್ಗ್ರೇಡ್ ಅಥವಾ ರೀಪ್ಲೇಸ್ ನ ಕರೆ ಬಂದ್ರೆ ನಿಮ್ಮ ಕಾರ್ಡ್ ನಂಬರ್, ಕಾರ್ಡ್ ಪಿನ್, CVV ನಂಬರ್, OTP ಯಾರಿಗೂ ಹೇಳ್ಬೇಡಿ. ಹೇಳಬೇಡ ಸಹೋದರ, ನೀನು ಹೇಳಬೇಡ. ಎಚ್ಚರದಿಂದಿರಿ, ಸುರಕ್ಷಿತವಾಗಿರಿ. ಡಿಜಿಟಲ್ ಬ್ಯಾಂಕಿಂಗ್ ಗಲಿಬಿಲಿಗೊಳ್ಳದೆ ಮಾಡಿರಿ. ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ಅವರಿಂದ ಜನಹಿತಕ್ಕಾಗಿ ಜಾರಿಗೆ. ಎಲ್ಲೂ ದುಡ್ಡು ಸಿಗ್ತಾ ಇಲ್ಲ. ಒಟ್ಟಾಗಿ ATM ಗಳಲ್ಲಿ ಹಣ ತುಂಬಿಸೋ ಕೆಲಸ ಮಾಡ್ತೀವಿ ಅಂದ್ರೆ ತುಂಬಾ ಸಂತೋಷ ಆಗುತ್ತೆ.
ಇದು ಸಕ್ಕರೆ ವಿಚಾರ, ಆದ್ರೆ ಪೂರ್ತಿ ಸ್ವೀಟ್ ಅಲ್ಲ. ಇಲ್ಲೇನೋ ಒಂದ್ ಕಡೆ ಖಾರವಾಗಿರೋದು ಕೂಡ ಮಾತಾಡ್ತಿದ್ದೀವಿ ನಾವು. ಇದು ಚಿತ್ರದುರ್ಗ ನಡೆದಂತಹ ಘಟನೆ. ಶಿವರುದ್ರಪ್ಪ ಸ್ವತಃ ಎಕ್ಸ್ಪೀರಿಯನ್ಸ್ ಮಾಡೋರು ಮಾಧ್ಯಮಕ್ಕೆ ಮಾತಾಡಿದ್ರು. ಜೊತೆಗೆ ಆಹಾರ ಸಂಸ್ಕರಣಾ ಘಟಕದ ಅಧಿಕಾರಿಗಳು ಕೂಡ ಅಲ್ಲಿ ಭೇಟಿ ಕೊಟ್ಟರು. DHO ಕೂಡ ಮಾತಾಡ್ತಿದ್ದು ಕೇಳಿಸ್ಕೊಂಡ್ರಿ ನೀವು. ಅದಾದ್ಮೇಲೆ ಅಫ್ಕೋರ್ಸ್ ನಾವೆಲ್ಲರೂ ಕೂಡ ಪ್ರೊಸೀಜರ್ ಫಾಲೋ ಮಾಡುವ ಹಾಗೆ ಅದನ್ನ ಎಕ್ಸ್ಪೆರಿಮೆಂಟ್ ಅಂದ್ರೆ ಪ್ರಯೋಗಕ್ಕೆ ಒಳಪಡಿಸಲಾಗಿದೆ. ಅಲ್ಲಿಂದ ಆಚೆಗೆ ಬಂದ ಮೇಲೆ ಅದೇನು ಅಂತ ನಿಖರವಾಗಿ ಗೊತ್ತಾಗುತ್ತೆ. ಸ್ಥಳೀಯರೊಬ್ಬರು ಇದ್ರ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಕೂಡ ಒಂದೆರಡು ಮಾತಾಡಿದ್ದಾರೆ. ಅಫ್ಕೋರ್ಸ್ ಅದನ್ನ ತೋರಿಸಲೇಬೇಕು, ಬಿಕಾಸ್ ಅವ್ರೇನ್ ಮಾತಾಡ್ತಾರೆ, ಏನ್ ಫೀಲ್ ಮಾಡ್ತಾರೆ ಅನ್ನೋದು. ಬಿಂದು ಅಂತ ಅಲ್ಲೇ ಹತ್ರದವರೊಬ್ರು ಇದನ್ನ ಕನ್ಸ್ಯೂಮ್ ಮಾಡೋರು ಮಾತಾಡ್ತಿದ್ರು. ಲೆಟ್ಸ್ ಟೇಕ್ ಲುಕ್. ಈ ಸಕ್ಕರೆ 5 kg ಮಧುರ ಅಂತ ಸಕ್ಕರೆ ಪ್ಯಾಕೆಟ್ ಬರ್ತಾ ಇದೆ. ಅದನ್ನ ಅದರಲ್ಲಿ ಪ್ಲಾಸ್ಟಿಕ್ ಸಕ್ಕರೆ ಮಿಕ್ಸ್ ಮಾಡ್ತಾ ಇದ್ದಾರೆ. ಅದನ್ನ ತಿಂದ್ರೆ ಹೊಟ್ಟೆ ನೋವು ಬರುತ್ತೆ. ಅದ್ರ ದುಷ್ಪರಿಣಾಮಗಳನ್ನ ಎಲ್ಲ ಇದು ಮಾಡ್ಕೊಬೇಕು. ಅದನ್ನ ಸ್ಥಗಿತಗೊಳಿಸ್ಬೇಕು. ಅದನ್ನ ಫಸ್ಟ್ ಬ್ಯಾನ್ ಮಾಡಬೇಕು. ಯಾವುದೇ ಹಂತದಲ್ಲಿ ನಮಗೆ ಇಷ್ಟ ಆಗಲ್ಲ ಅಂದಾಗ ಫಸ್ಟ್ ನಾವು ವ್ಯಕ್ತಪಡಿಸೋದೇ ಇದು ಬ್ಯಾನ್ ಆಗ್ಬಿಡ್ಬೇಕು ಅಂತ. ಬಟ್ ಎಕ್ಸ್ಪೋಸ್ ಸುಮ್ಮನೆ ಹಾಕಿ ಮಾಡ್ಲಿಕ್ಕೆ ಬರಲ್ಲ, ಅದಕ್ಕೆ ಪ್ರಯೋಗಕ್ಕೆ ಒಳಪಡಿಸಲಾಗಿದೆ. ಅದರಿಂದ ಬಂದ ಮೇಲೆ ಅಷ್ಟೇ ಇದ್ರ ಬಗ್ಗೆ ಮಾಹಿತಿ. ಶಿವರುದ್ರಪ್ಪ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇದ್ದಾರೆ. ಡಾಕ್ಟರ್ ಜುಬೈನ್ ಮತ್ತು ಶ್ರೀ ರಘು ಆಹಾರ ತಜ್ಞರು ಕೂಡ ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ಜುಬೈನ್, ಟೆಲ್ ಮಿ, ಅಫ್ಕೋರ್ಸ್ 15 ವರ್ಷದ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿದೆ ಇದ್ರ ಬಗ್ಗೆ? ಅಲ್ಲೆಲ್ಲೋ ಒಂದ್ ಕಡೆ ಶಿವರುದ್ರಪ್ಪನವ್ರು ಮಾತಾಡ್ತಿದ್ದಾರೆ, ಹ್ಯಾವ್ ಎಕ್ಸ್ಪೀರಿಯನ್ಸ್, ನಮ್ಮ ಮನೇಲಿ ನಡೆದಿರೋದು, ಜೊತೆಗೆ ಮೀಡಿಯಾ ಮುಂದೆ ತೋರಿಸಿದ್ದೀನಿ ನಾನು, ಹಿಂಗಾಗ್ತಿದೆ ಅಂತ. ವಾಟ್ ಯು ವಾಂಟ್ ಟು ಸೇ ಆನ್ ದಿಸ್ ಆಕ್ಚುಲಿ? ಒಂದು ಕಲಬೆರಕೆ ಆಗಿರ್ಬೇಕು ಅಂತಂದ್ರೆ, ಇಲ್ಲ ಅಡಲ್ಟ್ರೇಷನ್ ಆಗಿರ್ಬೇಕು ಅಂತಂದ್ರೆ, ಪ್ರೈಮರಿ ಕ್ಯಾರೆಕ್ಟರಿಸ್ಟಿಕ್ ಏನಂದ್ರೆ ದಿ ಅಡಲ್ಟ್ರೆಂಟ್ ಅಂಡ್ ದಿ ಪ್ರೈಮರಿ ಕಾಂಪೌಂಡ್ ಎರಡದು ಫಿಸಿಕಲ್ ಕ್ಯಾರೆಕ್ಟರ್ ಒಂದೇ ಇರಬೇಕು. ಸೊ ಈಗ ಶುಗರ್ ಫಿಸಿಕಲ್ ಕ್ಯಾರೆಕ್ಟರ್ ಏನಂದ್ರೆ ಅದು ನೀರಲ್ಲಿ ಹಾಕಿದ ತಕ್ಷಣ ಡಿಸಾಲ್ವ್ ಆಗುತ್ತೆ. ಸರ್ ಜಸ್ಟ್ ಟೇಕ್ ಎ ಹೋಲ್ಡ್ ಸರ್, ಒಂದ್ ನಿಮಿಷ, ಬಿಕಾಸ್ ನಮ್ಮ ಜೊತೆ ಬೆಳಗಾವಿಯಿಂದ ಸನ್ಮಾನ್ಯ ಆಹಾರ ಸಚಿವರಾದಂತಹ UT ಖಾದರ್ ನಮ್ಮ ಜೊತೆ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. UT ಖಾದರ್ ಸರ್, ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಿಮ್ಮ ಗಮನಕ್ಕೆ ತಂದು ಬಿಡ್ತೇನೆ, ಚಿತ್ರದುರ್ಗದಲ್ಲಿ ನಡೆದಂತಹ ಘಟನೆ ಇವತ್ತು. ಒಂದು ಅಂಗಡಿಗೆ ಹೋಗಿ, ಮಂಜುನಾಥ ಕಾಫಿ ವರ್ಕ್ಸ್ ಅಂತ ಅಂಗಡಿಯಿಂದ ಗ್ರಾಹಕರು ಶಿವರುದ್ರಪ್ಪನವರು, ಅವರು ಕೂಡ ಲೈವೇ ಇದ್ದಾರೆ ಸರ್. ಎಲ್ಲರ ಮಾತುಗಳು ಕೂಡ ಕೇಳಿಸ್ತಾ ಇದೆ ಅವ್ರಿಗೂ, ಅವ್ರ ಮಾತನ್ನು ನೀವು ಕೇಳಿಸ್ಕೋಬಹುದು. ಸಕ್ಕರೆ ತಗೊಂಡ್ಬರ್ತಾರೆ. ಆ ಸಕ್ಕರೆಯ ಒಂದು ಭಾಗವಾಗಿ ಅಂದ್ರೆ ಮಾಮೂಲಿ ಸಕ್ಕರೆ ಕನ್ಸ್ಯೂಮ್ ಏನ್ ಮಾಡ್ತೀವಿ ಕರ್ಗ ಹೋಗುತ್ತೆ, ಆದ್ರೆ ಆ ಕ್ರಿಸ್ಟಲ್ಸ್ಗಳು ಮಧ್ಯೆ ಏನ್ ಬೆರಕೆ ಆಗಿತ್ತು ಅದನ್ನ ನಾನು ಪ್ಲಾಸ್ಟಿಕ್ ಅಂತ ಈಗಲೂ ಹೇಳೋಕೆ ಇಷ್ಟಪಡಲ್ಲ, ಬಿಕಾಸ್ ಗೊತ್ತಿಲ್ಲ ಅದೇನು ಅಂತ. ಆದ್ರೆ ಅದು ಕರಗ್ತಾ ಇಲ್ಲ, ಅದಕ್ಕೆ ಇರುವಂತಹ ಒಂದು ಸ್ವೀಟ್ನೆಸ್ ಏನಿದೆ ಅದೇನೂ ಇಲ್ಲ. ಹಾಗಾದ್ರೆ ಇಲ್ಲೆಲ್ಲೋ ಸಮಥಿಂಗ್ ಎಡವಟ್ಟಾಗಿದೆ. ಸೀಲ್ಡ್ ಪ್ಯಾಕೆಟ್ ಮಧುರ ಅನ್ನುವ ಪ್ಯೂರ್ ಅಂಡ್ ಹೈಜಿನಿಕ್ ಸಕ್ಕರೆ ಪ್ಯಾಕೆಟ್ ನಲ್ಲಿ ಸಿಕ್ಕಂತಹ ಅಂಶಗಳಿದು. ಒಂದ್ ರೀತಿ ಆತಂಕ ಗ್ರಾಹಕರಾಗಿ ಶಿವರುದ್ರಪ್ಪನವ್ರಿಗೆ, ಅವರ ಮನೆಯವರಿಗೆ. DHO ಆರೋಗ್ಯ ಇಲಾಖೆಗೆ ಮತ್ತು ಆಹಾರ ಸಂಸ್ಕರಣಾ ಸುರಕ್ಷತಾ ವಿಭಾಗದವರು ಭೇಟಿ ಕೊಟ್ಟರು. ಅದಾದ್ಮೇಲೆ ಈಗ ಅದನ್ನ ಲ್ಯಾಬ್ ಕಳಿಸ್ಕೊಟ್ಟಿದ್ದಾರೆ ಸರ್. ಇಷ್ಟು ನಿಮ್ಮ ಗಮನಕ್ಕೆ ಬಂದಿರದೇ ಇದ್ರೂ ನಿಮಗೆ ಬ್ರೀಫ್ ಮಾಡುವಂತಹ ಕೆಲಸವನ್ನ ನಾನು ಮಾಡಿದ್ದೇನೆ. ಇದು ನಿಜವಾಗ್ಲೂ ಒಂದು ಆತಂಕಕಾರಿ ಬೆಳವಣಿಗೆ ಅಲ್ವಾ ಸರ್? ಖಂಡಿತವಾಗಿ ಈ ರೀತಿ ಆಗಿದ್ದಲ್ಲಿ ಅದು ನಿಜವಾಗಿ ಆಗ ಆತಂಕಕಾರಿ ಕೂಡ ಮತ್ತು ದುರದೃಷ್ಟ ಕೂಡ. ಇವತ್ತು ಬರೀ ಸ್ವಲ್ಪ ಮಟ್ಟಿನ ಲಾಭಕ್ಕೋಸ್ಕರ ವ್ಯಾಪಾರ ಮಾಡುವವರು ಯಾವುದೇ ಹಂತ ಕೂಡ ಹೋಗುವಂಥ ಪರಿಸ್ಥಿತಿಯಲ್ಲಿ ಚಿತ್ರದುರ್ಗದಂಥ ಪ್ರದೇಶದಲ್ಲಿ ಇದ್ದಾರೆ ಅಂತೇಳಿ ಬಹಳ ಇವತ್ತು ಗೊಂದಲಕಾರಿ ಒಂದು ವಿಚಾರ ಇವತ್ತಾಗಿದೆ. ಇವತ್ತು ಒಂದು ಆ ಮಾಹಿತಿಯನ್ನು ಸ್ವಲ್ಪ ನಾವು ಕೂಡ ಇವತ್ತು ಆಹಾರ ಇಲಾಖೆ ನಮ್ಮ DDA ಮುಖಾಂತರ ಕೂಡ ವರದಿಯನ್ನು ತರಿಸ್ಕೊಳ್ತೇವೆ. ಎರಡನೇದು ಫುಡ್ ಅಂಡ್ ಸೇಫ್ಟಿ, ಇವತ್ತು ನಮ್ಮ ಯಾರು ಆರೋಗ್ಯ ಇಲಾಖೆ ಇಲ್ಲಿದೆ ಅವರ ವರದಿಯನ್ನು ತರಿಸಿಕೊಂಡು ಬಹುಶಃ ಏನಾದರೂ ಇವತ್ತು ಅದರಲ್ಲಿ ಕುಲಶಿತ ಕಲಬೆರಕೆ ಆಗಿದ್ದಲ್ಲಿ ಖಂಡಿತವಾಗಿಯೂ ಆ ಕಂಪನಿ ಯಾವುದಿದೆ ಬಹುಶಃ ಕಂಪನಿಗೆ ಮಾತ್ರ ಅಲ್ಲ, ಯಾರು ಅದನ್ನು ಸೇಲ್ ಮಾಡ್ತಿದ್ದಾರೆ ಆ ಕಾಫಿ ವರ್ಕ್ಶಾಪ್ನ ಅವರನ್ನು ಕೂಡ ನಾವು ಜವಾಬ್ದಾರಾಗಿ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಯಾರು ಇದನ್ನು ಹೋಲ್ಸೇಲಿಂದ ಪರ್ಚೇಸ್ ಮಾಡ್ತಾರೆ ಅವನ ಪ್ರಥಮ ಜವಾಬ್ದಾರಿ ಅವನು ಜನರಿಗೆ ಮುಟ್ಟಿಸುವಂತ ವಸ್ತುಗಳು ಕಲಬೆರಕೆ ರಹಿತವಾಗಿದ್ದುಕೊಂಡು ಬಹುಶಃ ಅದು ಆರೋಗ್ಯಪೂರ್ವಕವಾಗಿ ಇದೆ ಅಂತ ಖಾತರಿಪಡಿಸಿಕೊಳ್ಳುವುದು ಅವನ ಜವಾಬ್ದಾರಿ ಆಗಿರ್ತದೆ. ಬಟ್ ಅದು ಬಿಡಿಯಾಗಿ ಸಿಗುವಂತಹ ಸಕ್ಕರೆ ಅಲ್ಲ ಸರ್, ಒಂದ್ ರೀತಿ ಸೀಲ್ಡ್ ಪ್ಯಾಕೆಟ್ ಅದು. ಈಗ ಶಿವರುದ್ರಪ್ಪನವರು ನಮ್ಮ ಜೊತೆ ಲೈವ್ ಅಲ್ಲೇ ಇದ್ದಾರೆ, ಅವರೇ ಅದನ್ನು ತೆಗೆದುಕೊಂಡು ಬಂದಿದ್ದು. ಸೀಲ್ಡ್ ಪ್ಯಾಕೆಟ್ ಅಲ್ಲಿ ಗೊತ್ತೇ ಆಗೋದಿಲ್ಲ, ನಾವೆಲ್ಲ ಮಾಲ್ಗೆ ಹೋಗಿ ತಗೊಂಡ್ಬರ್ತೀವಲ್ಲ ಹಾಗೆ. ಬಟ್ ಅದು ಒಡೆದ ಮೇಲೆ ಒಳಗಡೆ ಹೀಗಿದೆ ಅಂದ್ರೆ ಅದು ದೊಡ್ಡ ಆತಂಕಕಾರಿ. ಬಿಫೋರ್ ಈ ರೀತಿ ಫುಡ್ಗಳು ಮಾರ್ಕೆಟಿಗೆ ಬರಬೇಕಾದ್ರೆ ಎಲ್ಲ ಸೇಫ್ಟಿ ಪ್ರಿಕಾಷನ್ಗಳು ಮತ್ತು ಅದ್ರ ಪ್ಯೂರಿಟಿ ಎಲ್ಲವೂ ಕೂಡ ರೆಗ್ಯುಲರ್ ಆಗಿ ಅವಾಗ ಸ್ಯಾಂಪಲಿಂಗ್ ಚೆಕ್ ಆಗ್ತಾನೆ ಇರುತ್ತಲ್ವ ಸರ್? ಹೌದು, ಖಂಡಿತವಾಗಿಯೂ
ಹೋಲ್ಸೇಲ್ಗೆ ಸಂಬಂಧಪಟ್ಟಂತೆ ಇವತ್ತು ಆ ಪ್ಯಾಕ್ ಮಾಡುವಾಗ ಈ ವಿಚಾರ ಇವತ್ತು ಕೆಲವೊಮ್ಮೆ ಎಲ್ಲಿ ಪ್ಯಾಕ್ ಮಾಡಿ ಬರ್ತದೆ ಹೇಗೆ ಕೂಡ ಗೊತ್ತಿರೋದಿಲ್ಲ. ಏನಿದ್ರು ಕೂಡ ಅದರ ನೆಕ್ಸ್ಟ್ ಜವಾಬ್ದಾರಿ ನಮ್ಮ ಶಾಪ್ನವ್ರು ಯಾರು ತೆಕೊಳ್ತಾರೆ ಅವ್ರಿಗಿದೆ. ನಾನೊಬ್ಬ ಶಾಪ್ ಆಗಿ ನಾನೊಂದು ಹೋಲ್ಸೇಲ್ ತೆಕೊಳ್ದಿದ್ರೆ ಅದು ಪ್ಯಾಕ್ ಮಾಡಿದ್ರೆ ನನ್ನ ಜವಾಬ್ದಾರಿ ಓಪನ್ ಮಾಡಿ ಸರಿ ಉಂಟಾ ಇಲ್ವಾ ಅಂತ. ಯಾಕೆ ಜನರು ಆ ಕಂಪನಿ ನೋಡಿ ತೆಕೊಳ್ಳೋದಲ್ಲ, ಜನರು ನನ್ನ ಶಾಪಿಗೆ ನನ್ನ ಮೇಲೆ ವಿಶ್ವಾಸ ಇಟ್ಟುಕೊಂಡು ಪಡ್ಕೊಳ್ಳುವಂಥದ್ದು. ಆಗ ನಾನು ಕೊಡೋದಕ್ಕೆ ಅಷ್ಟೇ ಜವಾಬ್ದಾರಿ ಕೂಡ ಆಗಿರ್ತದೆ ಅಂತ ಆ ಶಾಪ್ನವ್ರು ಕೂಡ ಆಲೋಚನೆ ಮಾಡಬೇಕು. ಸೊ ಯಾವತ್ತಾದ್ರೂ ನಿಮ್ ಗಮನಕ್ಕೆ ಬಂದಿತ್ತ ಸರ್ ಈ ತರ ಸಕ್ಕರೆ ಒಳಗೆ ಈ ರೀತಿಯಾದಂತ ಯಾವುದೋ ಒಂದು ಬೆರಕೆ ಆಗುತ್ತೆ ಈ ತರ ಕೇಳ್ಪಟ್ಟಿದ್ರ ಸರ್? ಇದು ನಿಮ್ಗೆ ಹೊಸದಾ ಸರ್? ಇದು ಇಲ್ಲ, ಇದು ಫಸ್ಟ್ ಟೈಮ್ ಈ ರೀತಿ ಬಹುಶಃ ನಮ್ಮ ಗಮನಕ್ಕೆ ಬಂದಿದೆ. ನಿಮ್ಮ ಪಬ್ಲಿಕ್ ಟಿವಿಯ ಮಾಧ್ಯಮಕ್ಕೂ ನಾನು ಸಲ್ಲಿಸ್ತೇನೆ. ಯಾಕೆ ಇದರ ಮುಖಾಂತರ ಜನಜಾಗೃತಿ ಆಗಿ ಬಹುಶಃ ಬೇರೆ ಬೇರೆ ಕಲಬೆರಕೆಗೆ ಸಂಬಂಧಪಟ್ಟಾಗಿ ಇದು ಗಮನ ಬರಲಿಕ್ಕೆ ಮತ್ತು ಜನ ನಮ್ಮ ಗಮನ ತರಲಿಕ್ಕೆ ಒಂದು ಅವಕಾಶ ಆಗ್ತದೆ. ಎರಡನೇದು ಬಹುಶಃ ಇವತ್ತು ಮಾಧ್ಯಮ ಮುಖಾಂತರ ಜನ ಜಾಗೃತಿಗೊಳಿಸಿದ್ದಾರೆ ಅಂತ ಮಾಹಿತಿ ಕೂಡ ಈ ದೊಡ್ಡ ಮಟ್ಟದ ಯಾರು ಪ್ಯಾಕ್ ಮಾಡ್ತಾರೆ ಅವ್ರಿಗೆ ಕೂಡ ಹೋಗಿರ್ತದೆ. ಮುಂದಿನ ದಿನ ಅವರು ಕೂಡ ಇದ್ದದ್ದನ್ನು ಸರಿಪಡಿಸಿ ಸಿಕ್ಕಿ ಬೆಳೆದ ರೀತಿ ಅಥವಾ ಈ ರೀತಿ ಕಲಬೆರಕೆಗೆ ತಡೆಗಟ್ಟಲಿಕ್ಕೆ ಒಂದು ಅವಕಾಶ ಆಗ್ತದೆ. ಸರ್, ಶಿವರುದ್ರಪ್ಪನ ಅವ್ರ ಗ್ರಾಹಕರು ನಿಮ್ಮ ಮಾತನ್ನ ಅವರು ಕೂಡ ಕೇಳಿಸ್ಕೊತಿದ್ದಾರೆ ಸರ್. ಏನಾದ್ರೂ ಅವ್ರಿಗೆ ಹೇಳಕ್ ಬಯಸ್ತೀರಿ ಸರ್? ಅವರೇ ಪರ್ಚೇಸ್ ಮಾಡಿದ್ದಿನ? ಹೌದು, ನಮಸ್ಕಾರ, ಹೇಳಿ ಸರ್. ಅವ್ರಿಗೆ ನನ್ನ ಸಲ್ಲಿಸ್ತೇನೆ. ನಮಸ್ಕಾರ. ಯಾಕೆಂತ ಹೇಳಿದ್ರೆ ಶಿವರುದ್ರಪ್ಪನವ್ರ ನಿಮಿಷ ಇರಿ, ಮಾನ್ಯ ಮಂತ್ರಿಗಳು ಮಾತಾಡ್ತಿದ್ದಾರೆ, ಕೇಳಿಸ್ಕೊಳ್ಳಿ ನಿಮಿಷ ಪ್ಲೀಸ್. ಯುಟಿ ಖಾದರ್ ಸರ್, ಗೋ ಹೆಡ್. ಶಿವರುದ್ರಪ್ಪನವರಿಗೂ ನಮ್ಮ ಮಾಧ್ಯಮ ಪಬ್ಲಿಕ್ ಟಿವಿಯವರಿಗೂ ಸಲ್ಲಿಸ್ತೇನೆ. ಶಿವರುದ್ರಪ್ಪನಿಗೆ ಯಾಕೆ ನಾನು ಅಂತ ಹೇಳಿದ್ರೆ ಬಹುಶಃ ಈ ರೀತಿಯನ್ನು ಆ ಒಂದು ಪ್ಯಾಕೆಟ್ ಅನ್ನು ಪಡ್ಕೊಂಡು ಬಂದ ನಂತರ ಅದನ್ನು ನೋಡಿಕೊಂಡು ಅದು ಸರಿ ಇದೆ ಇಲ್ಲ ಅಂತ ನೋಡುವಂತ ಒಂದು ಜನಜಾಗೃತಿಯನ್ನು ಅವರು ವಹಿಸಿಕೊಂಡು ಬಹುಶಃ ಇದರಿಂದ ಎಲ್ಲರಿಗೂ ಕೂಡ ಪ್ರಯೋಜನ ಆಗುವಂತ ಅವಕಾಶ ಕೂಡ ಇವತ್ತು ಆಗಿದೆ. ಆದ ಕಾರಣ ಬಹುಶಃ ಶಿವರುದ್ರಪ್ಪನವರಿಗೆ ಯಾವ ರೀತಿ ತಾವು ಒಂದು ಮಾಧ್ಯಮ ಮುಖಾಂತರ ತಂದಿದ್ದೀರಾ, ಮುಂದಿನ ದಿನಗಳಲ್ಲಿ ಅಂಥವ್ರನ್ನು ಪತ್ತೆ ಹಚ್ಚಿ ಕಠಿಣ ಕ್ರಮ ಮತ್ತು ಈ ರೀತಿ ಕಲಬೆರಕೆ ತಡೆಗಟ್ಟದೊಂದು ತಡೆಗೊಂಡು ಕ್ರಮ ವಹಿಸಲಿಕ್ಕೆ ಒಂದು ಅವಕಾಶಕ್ಕೆ ಹೇಳಿಕೆ ಇಚ್ಛಿಸುವಂಥದ್ದು. ಓಕೆ, ಶಿವರುದ್ರಪ್ಪನವರೇ, ಮಾನ್ಯ ಸಚಿವರು ಕೂಡ ಇದ್ದಾರೆ. ಎನಿಥಿಂಗ್ ಟು ಸೇ, ಹೇಳಬೇಕಾ ನೀವೇನಾದ್ರು ಅವ್ರಿಗೆ? ಕಳಕಳಿ ಇದೆ, ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ ಅವರಿಗೆ. ಆದರೆ ನನಗೆ ಇದರಿಂದ ನ್ಯಾಯ ಸಿಗುತ್ತೆ ಅನ್ನೋದಿಲ್ಲ. ಯಾಕಂದ್ರೆ ಈಗಾಗಲೇ ನನ್ನ ಮೊಮ್ಮಗ ಸಮರ್ಥ ಗಾಂಧಿ, ನನ್ನ ಮಗನ ಮಗ 13 ತಿಂಗಳ ಮಗ, ಏನು ಕಾಯಿಲೆ ಗೊತ್ತಾಗದೆ ಅದ್ರ ಉಸಿರಾಟ ತೊಂದರೆ ಅಂತಾರೆ, ಹೊಟ್ಟೆ ನೋವು ಅಂತಾರೆ. ಕೊನೆಗೆ ಯಾವ ಡಾಕ್ಟರ್ ಅದ್ರ ಕಾಯಿಲೆ ಕೊಂಡಿರ್ಲಿಲ್ಲ, ಮನೆಗೆ ಬಂದ್ವಿ, ಏನು ಅಳುದೆ ಇಲ್ಲದೆ ಮೌನವಾಗಿ ಶರಣಾಗ್ಬಿಟ್ಟ ಸಾವಿಗೆ. ಇದಕ್ಕೆ ನಮಗೆ 4 ತಿಂಗಳ ಅವಧಿಯಲ್ಲಿ ನಾವು ಏನು ಕಾಯಿಲೆ ಕಂಡಿಡಿದೆ, ಕೊನೆಗೆ ಇದರಲ್ಲಿ ಸಕ್ಕರೆಯಲ್ಲಿ ಈ ತರ ಅರಳಿದೆ ಅಂತ ಗೊತ್ತಾಗಿದ್ದು ನಾನು ನೇರವಾಗಿ ಗೊತ್ತಿಲ್ಲ. ಇಲ್ಲ, ಇದೇನಾಗಿದೆ ಸರ್, ಇವರಿಂದ ಏನ್ ನ್ಯಾಯ ಸಿಗುತ್ತೆ ಸರ್? ಮಾಧ್ಯಮದಿಂದ ಈಗ ನೀವು ಪ್ರಚಾರಗೊಳಿಸಿದ್ರಿಂದ ಗೊತ್ತಾಗ್ತಾ ಇದೆ, ಇವತ್ತು ಬಹಿರಂಗ ಆಗ್ತಾ ಇದೆ ಇದೆಲ್ಲ. ಮಾನ್ಯ ಸಚಿವರು, ಈಗ ಶಿವರುದ್ರಪ್ಪನವರಿಗೆ ಹೋಗಿ ಈ ಮಂಜುನಾಥ್ ಕಾಫಿ ಹೋಗಿ ಶಾಪಿಗೆ ಹೋಗಿ ಮಧುರ ಶುಗರ್ ಪಡ್ಕೊಳ್ಳಿ ಅಂತ ಹೇಳಿ ಬಹುಶಃ ಅವರಿಂದಾಗಿ ಆ ಸ್ವಯಂ ಪ್ರೇರಿತ ಆಗಿ ಹೋಗಿದ್ದಾರೆ. ಅವ್ರು ಯಾರಿಗೊಂದು ಸಲಹೆ ಮುಖಾಂತರ ಇನ್ನೂತನ ಮುಖಾಂತರ ಪಡ್ಕೊಂಡದ್ದು ಅಲ್ಲ. ಬಹುಶಃ ಇವರಿಗೆ ಈಗ ಅನಾರೋಗ್ಯ ಪೀಡಿತರಾಗಿ ಬಹುಶಃ ಅವ್ರ ಮಗು ಇವತ್ತು ತೊಂದರೆಗೊಳಪಟ್ಟು ಈ ರೀತಿಯಾಗಿ ಈ ಒಂದು ಅವರು ಸ್ವಯಂ ಪ್ರೇರಿತ ಹೋಗಿ ತಂದಂಥ ಆ ಒಂದು ಸಕ್ಕರೆಯಿಂದ ಇವತ್ತು ಆಗಿರದಂಥ ಅವರಿಗೆ ಒಂದು ಕಾಳಜಿ ಮತ್ತು ಅವರಿಗೆ ಇವತ್ತೊಂದು ಆ ಬಗ್ಗೆ ಬಹಳ ನೋವು ಕೂಡ ಇವತ್ತು ಇದೆ. ಇವತ್ತಿದ್ದಕ್ಕೆ ಆದಂಥ ಸಂದರ್ಭದಲ್ಲಿ ಬಹುಶಃ ಅದರಿಂದಾಗಿ ಅನಾರೋಗ್ಯ ಆಗಿದೆಯಾ ಏನಿದೆ ಅಂತೇಳಿ ಪತ್ತೆ ಹಚ್ಚಲು ಕೂಡ ಇವತ್ತು ಹೇಗೆ ಕ್ರಮ ಅಂತ ಹೇಳಿದರೆ ಈಗಾಗಲೇ ಆರೋಗ್ಯ ಇಲಾಖೆಯವರು ಆ ಒಂದು ಸಕ್ಕರೆಯನ್ನು ಪಡ್ಕೊಂಡು ಬಂದು ಈಗಲೇ ತನಿಖೆಗೆ ಒಳಪಡಿಸಿದ್ದಾರೆ. ಅದರಲ್ಲಿ ಏನೆಲ್ಲ ಇವತ್ತು ಮಿಕ್ಸ್ ಆಗಿದೆ ಮತ್ತು ಅದರಿಂದ ಆರೋಗ್ಯಪೂರಕವಾಗಿ ಆಗುವಂಥ ಅನಾಹುತಗಳೇನು ಎಲ್ಲವೂ ಕೂಡ ಇವತ್ತು ಆರೋಗ್ಯ ಇಲಾಖೆ ನಮ್ಮ ಫುಡ್ ಆ್ಯಂಡ್ ಸೇಫ್ಟಿ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಮುಖಾಂತರ ಇವತ್ತು ನಡೀತದೆ. ಶಿವರುದ್ರಪ್ಪನವರಿಗೆ ಇವತ್ತು ನಮ್ಮಲ್ಲೀಗ ನಮ್ಮ ಕನ್ಸ್ಯೂಮರ್ ಅಫೇರ್ ಅಲ್ಲಿ ಗ್ರಾಹಕರ ವೇದಿಕೆ ಇದೆ, ಅಲ್ಲಿ ಕೂಡ ಒಂದು ಕೇಸನ್ನು ಹಾಕಿದರೆ ಆ ಗ್ರಾಹಕರ ವೇದಿಕೆಯಲ್ಲಿ ದೂರ ಹಚ್ಚಿಕೊಟ್ರೆ ಗ್ರಾಹಕ ವೇದಿಕೆ ಕೂಡ ಇವತ್ತು ಇದರ ಬಗ್ಗೆ ತನಿಖೆ ನಡೆಸಿ ಅವ್ರಿಗೆ ನ್ಯಾಯ ಕೊಡೋದು ಕೆಲಸ ಇವತ್ತು ಮಾಡ್ತದೆ.
ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಪಬ್ಲಿಕ್ ಟಿವಿಯ ಇವತ್ತಿನ ಈ ಚರ್ಚೆಯಲ್ಲಿ ನೀವು ಕೂಡ ಪಾಲ್ಗೊಂಡು ಒಂದಷ್ಟು ನಿಮ್ಮ ಕನ್ಸರ್ನ್ ತೋರಿಸಿದ್ದೀರಾ. ಬಟ್ ಆ ಪ್ರಯೋಗಾಲಯದಿಂದ ಅದು ಬಂದ ಮೇಲೆ ಅದ್ರ ಬಗ್ಗೆ ಒಂದು ಸ್ಟ್ರಿಕ್ಟ್ ಆ್ಯಕ್ಷನ್ ಆಗಬೇಕು. ಇನ್ ಕೇಸ್ ಆ ಥರದ್ದು ಏನಾದರೂ ಘಟನೆ ಅಥವಾ ಆ ಥರದ್ದು ಏನಾದರೂ ನಡೆದಿದ್ದೇ ಆದಲ್ಲಿ ಅದನ್ನು ನಿಮ್ಮಿಂದ ನಾವು ವಾಪಸ್ ಬಯಸ್ತೀವಿ ಅನ್ನೋದನ್ನ ಈ ಮೂಲಕ ನಿಮ್ಮನ್ನು ನಾವು ವಿನಂತಿ ಮಾಡ್ಕೊಳ್ಳೋಕೆ ಇಷ್ಟಪಡ್ತಿದ್ದೀವಿ ಸರ್. ಯುಟಿ ಖಾದರ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಧಿವೇಶನದ ನಡುವೆ ಕೂಡ ಪಬ್ಲಿಕ್ ಟಿವಿ ಚರ್ಚಾ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಂಡಿದ್ದಕ್ಕೆ ಥ್ಯಾಂಕ್ಸ್ ಅ ಲಾಟ್ ಸರ್. ಯುಟಿ ಖಾದರ್ ಮಾನ್ಯ ಆರೋಗ್ಯ ಸಚಿವರು ನಮ್ಮ ಜೊತೆ ಈ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಅದ್ರ ಬಗ್ಗೆ ಗಮನ ಹರಿಸಿ ನಾನು ರಿಪೋರ್ಟ್ ತರಿಸ್ಕೊಂಡು ಏನೇ ತಪ್ಪು ನಡೆದಿದ್ರು ಕೂಡ ವಿಲ್ ಟೇಕ್ ಎ ಸ್ಟ್ರಿಕ್ಟ್ ಆಕ್ಷನ್ ಅಂತ ಕೂಡ ಮಾತಾಡಿದ್ದಾರೆ. ಒಂದು ಸರ್ಕಾರದ ಭಾಗವಾಗಿ ಅವರು ಅದನ್ನ ಮಾಡ್ತಾರೆ, ಮಾಡಬೇಕು ಕೂಡ, ಜನರಕ್ಕೆ ಆ ನಂಬಿಕೆ ಇದ್ದೇ ಇದೆ. ಮಗದೊಂದು ಕಡೆ ಒಬ್ಬ ಗ್ರಾಹಕರಾಗಿ ನಾವೇನು ಮಾಡ್ಬೋದು ಅದನ್ನ ಎಕ್ಸ್ಪರ್ಟ್ಗಳ ಬಹುಶಃ ಮಾತಾಡೋಕೆ ಸಾಧ್ಯತೆ ಇದೆ ಅಂತ. ಒಂದು ಬ್ರೇಕ್, ಬೇಗ ವಾಪಸ್ ಬರ್ತೀನಿ, ಎಲ್ಲೋ ಹೋಗದೆ ಕಾಯ್ತಾರೆ. ಡ್ರೈ ಹೇರ್, ರಫ್ ಹೇರ್, ಹೇರ್ ಫಾಲ್, ಡ್ಯಾಂಡ್ರಫ್, ಸ್ಪ್ಲಿಟ್ ಎಂಡ್ಸ್, ಪ್ರಿಮೆಚೂರ್ ಗ್ರೇ ಹೇರ್, ಈ ಎಲ್ಲಾ ಸಮಸ್ಯೆಗಳಿಗೆ ಒಂದೇ ಪರಿಹಾರ, ನಿಸರ್ಗಾಲಯ ರೂಟ್ ಹೇರ್ ಆಯಿಲ್ ಅಂಡ್ ಶಾಂಪೂ. ಸರ್ಫಾ ಕೋರ್ಸ್, ಬದುಕಿನ ಬಣ್ಣ. ನೋಡಿ, ಫ್ರೆಶ್ ಮಾಡೋಕಿತ್ತು ನಿಮ್ಮನ್ನು. ಏನು? ಚೈನಿಯಿಂದ ನಿಮ್ಮ ಬಾಡಿಯನ್ನು ಗಾರ್ಡ್ ಮಾಡಿರಿ. ಚೈನಿ ತಿನ್ನಿರಿ, ಖುಷಿಯನ್ನು ಹರಡಿರಿ. ಚೈನಿ ಮೌತ್ ಫ್ರೆಶ್ನರ್. ಕ್ಲೀನ್ ಡ್ರಾಪ್ಸ್ ತಿನ್ನಿಸಿರಿ, ಖುಷಿಯನ್ನು ಹರಡಿರಿ. ಬೋರಿಂಗ್ ಲೆಕ್ಚರ್ ಮುಗಿತು ಸೋನು, ಮತ್ತೆ ಮಮ್ಮಿ ಕಾಲ್ಸ್ ಶುರು. ಸೋನು, ಎಷ್ಟೊತ್ತಿಗೆ ಬರ್ತೀಯಾ? ಇಲ್ಲಿ ಇಂಡಿಯಾದ ರಸ್ತೆಗಳು, ಅಲ್ಲಿ ಮದರ್ ಇಂಡಿಯಾದ ಟೆನ್ಷನ್. ಸೋನು, ಬಸ್ ಯಾಕೆ ಹಿಡಿಲಿಲ್ಲ? ಎಲ್ಲಿ ಸಿಕ್ಕಾಕೊಂಡಿದ್ದಿ? ಸೋನು, ಸಿಕ್ಕಾಕೊಂಡೆ. ಫೋರ್ತ್ ಕಾಲ್ ಮೊದಲೇ ಮನೆ ತಲುಪೆ. ಪರಿಚಯಿಸುತ್ತಿದ್ದೇವೆ ಅಪೋಲೋ ಬೈಕ್ ಟೈರ್ಗಳನ್ನು. ಬ್ರಿಂಗ್ ದ ಸಿಂಗ್ ಬ್ಯಾಕ್ ಇನ್ ಯೋರ್ ರೈಡ್. ತಲಾಂತರಗಳ ರುಚಿ ಮೀರಿದ ಬಾಂಧವ್ಯ. GRB ತುಪ್ಪ. Presenting the all-new Tucson, born dynamic. ರಸ್ತೆನ ಯಾವಾಗ ರೆಡಿ ಮಾಡ್ತಾರೋ ಗೊತ್ತಿಲ್ಲ. ಇಲ್ಲಿ ಕೂತ್ಕೊಂಡು ಬರೀ ಮಾತಾಡೋದ್ರಿಂದ ಏನೂ ಆಗಲ್ಲ. ನಾವೇನಾದ್ರೂ ಮಾಡ್ಬೇಕು. ಒಬ್ರೇ ಏನ್ ಮಾಡಕ್ಕಾಗತ್ತೆ? ಒಬ್ರೇನ ನಾವ? ಆದ್ರೆ ಮಾಡೋದೇನು? ಅರ್ಜೆಂಟ್ ಆಗಿ ನೋಡಿ. ನಮಸ್ಕಾರ ಸರ್. ಸರ್, ಜಾತ್ರೆ ಉದ್ಘಾಟನೆ ಇದೆ. ದಯವಿಟ್ಟು ಇಲ್ಲ ಅನ್ಬೇಡಿ. ಇದನ್ನ ರಸ್ತೆ ಅಂತಾರೇನ್ರಿ ಕುಲ್ಕರ್ಣಿ? ಮೊದಲು ರೆಡಿ ಮಾಡ್ತಾ ಇದನ್ನ. ಇದೇ ರೀತಿ ನಾವೆಲ್ಲ ಕೂಡಿ ನಡೆದರೆ ದ್ವಾರಕೀಶ್ ಚಿತ್ರ ಇನ್ ಅಸೋಸಿಯೇಷನ್ ವಿತ್ ಬ್ಯಾಕ್ ಪೈಪರ್ ಸೋಡಾ ಪ್ರೆಸೆಂಟ್ಸ್ ಚೌಕಾ. ನಲವತ್ತು ವರ್ಷಗಳಿಂದ ನಾನು ತುಂಬಾ ಆಕ್ಟಿವ್ ಆಗಿದ್ದೆ. ಆಮೇಲೆ ಶುರುವಾಯಿತು ನನಗೆ ಬ್ರೀತಿಂಗ್ ಪ್ರಾಬ್ಲಮ್. ಸ್ವಲ್ಪ ನಡೆದ್ರೆ ಸಾಕು ಸಿಕ್ಕಾಪಟ್ಟೆ ಏದುಸಿರು ಬಂದ್ಬಿಡ್ತಾ ಇತ್ತು. ಸ್ಟೀರಾಯ್ಡ್ಸ್, ಇನ್ಹೇಲರ್ಸ್ ಇಲ್ಲದೆ ಹೋದ್ರೆ ಆಗೋದೇ ಇಲ್ಲ ಅನ್ನೋ ಪರಿಸ್ಥಿತಿ ಆಗೋಗಿತ್ತು. ಆಗ ಬಳಸಕ್ಕೆ ಶುರು ಮಾಡಿದೆ ಬ್ರೀತ್ ಈಸಿ. ಅದು ಉಪಯೋಗಿಸಕ್ ಶುರು ಮಾಡಿದ್ಮೇಲೆ ತುಂಬಾ ಉಪಯೋಗ ಆಯ್ತು ನನಗೆ. ಪಂಕಜ ಕಸ್ತೂರಿ ಬ್ರೀತ್ ಈಸಿ, ಸ್ಟೀರಾಯ್ಡ್ಸ್ ಗಳು ಇಲ್ಲದ ನೆಮ್ಮದಿಯ ಉಸಿರಾಟ. It starts with a spark that can change everything. But ideas don't come from nothing. They come from out there. Data and inspiration floating for the taking. And with the Internet of Things connecting us more than ever, we're committed to co-create a better tomorrow. The future is open to suggestions. This is social innovation. Hitachi. Inspire the next. ಎಲ್ಲೋ ದುಡ್ಡೇ ಸಿಗ್ತಾ ಇಲ್ಲ ಒಟ್ಟಾಗಿ. ATM ಗಳಲ್ಲಿ ಹಣ ತುಂಬಿಸೋ ಕೆಲಸ ಮಾಡ್ತೀವಿ ಅಂದ್ರೆ ತುಂಬಾ ಸಂತೋಷ ಆಗುತ್ತೆ.
ವೆಲ್ಕಮ್ ಬ್ಯಾಕ್ ಸ್ವೀಟ್ ಬಾಂಬ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮಗೆ ಶಿವರುದ್ರಪ್ಪನವರು ಈ ಬಗ್ಗೆ ಆರೋಪ ಮಾಡಿದಾಗ ಮಾಧ್ಯಮಗಳೆಲ್ಲ ಹೋದ್ವಿ, ಅದನ್ನು ಶೂಟ್ ಮಾಡಿದ್ವಿ, ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ. ಇದರ ಸತ್ಯಾಸತ್ಯತೆ ಇನ್ನೂ ಕೂಡ ಲ್ಯಾಬ್ರೋಟರಿಯಿಂದ ಟೆಸ್ಟ್ ಆಗಿ ಬರಬೇಕು, ಹಾಗೂ ಗೊತ್ತಾಗಬೇಕು. ಕರೆಕ್ಟ್. ನಾವು ಕೂಡ ಗೆಸ್ಟ್ ಅದೇ ಡಿಸ್ಕಸ್ ಮಾಡ್ತಿದ್ವಿ, ಡಾಕ್ಟರ್ ಜುಬೀನ್ ಮತ್ತು ಶ್ರೀ ರಘು ಅವರು ಕೂಡ. ಅಟ್ ದ ಸೇಮ್ ಟೈಮ್ ಶಿವರುದ್ರಪ್ಪನವರು ಲೈವ್ ಅಲ್ಲಿ ಇದ್ದಾರೆ. ಸರ್, ದೂರವಾಣಿ ಸಂಪರ್ಕದಲ್ಲಿ ಆಹಾರ ಸಂಸ್ಕರಣಾಧಿಕಾರಿಗಳು ಶ್ರೀ ಕಾಂತರಾಜು ಅಂತ ಅವರ ಹೆಸರು ಸರ್, ಅಲ್ಲಿ ಹೋಗಿದ್ರು, ಅದನ್ನ ನೋಡಿದವರು. ಸೊ ಹಾಗಾಗಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾನು ಮಾತಾಡ್ತೀನಿ, ನೀವು ಕೂಡ ಕ್ಲಾರಿಫಿಕೇಶನ್ ತಗೋಬಹುದು ಸರ್. ಕಾಂತರಾಜು ಅವರೇ ನಮಸ್ಕಾರ. ಸರ್ ನಮಸ್ತೆ. ಏನಾಯ್ತು ಸರ್ ಆಕ್ಚುಲಿ ಅಲ್ಲಿ ಹೋದಾಗ, ಏನ್ ನೋಡಿದ್ರಿ, ಏನಾಯ್ತು ಸರ್? ಸರ್ ಅದು ಶಿವರುದ್ರಪ್ಪನವರು ಅಂತ ಹೇಳಿ ಒಂದು ಕಂಪ್ಲೇಂಟ್ ತಂದಿದ್ರು. ಸರಿ ಸರ್. ಈ ಸಕ್ಕರೆನಲ್ಲಿ ಪ್ಲಾಸ್ಟಿಕ್ ಹರಳು ಮಿಕ್ಸ್ ಆಗಿದೆ ಅಂತ ಹೇಳಿ. ಸರಿ. ಸೊ ಅದ್ರ ಪ್ರಕಾರ ನಾವು ಹೋಗಿ ಅಲ್ಲಿ 2 ಪ್ಲೇಸ್ ಅಲ್ಲಿ ನಾವು ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ದೀವಿ. ಸರಿ ಸರ್. ಸೀಲ್ಡ್ ಪ್ಯಾಕೆಟ್ ಅನ್ನ ಓಕೆ ಕಲೆಕ್ಟ್ ಮಾಡಿದ್ದೀವಿ. ಕಲೆಕ್ಟ್ ಮಾಡಿ ಅದನ್ನ ಪಬ್ಲಿಕ್ ಹೆಲ್ತ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ, ಸಾರ್ವಜನಿಕ ಆರೋಗ್ಯ ಸಂಸ್ಥೆ ಅಂತ ಬೆಂಗಳೂರಲ್ಲಿ. ಹಾ ಸರ್. ಅದು ಗವರ್ಮೆಂಟ್ ಲ್ಯಾಬ್. ಕರೆಕ್ಟ್. ಸೊ ಅಲ್ಲಿಗೆ ನಾವು ಅನಾಲಿಸಿಸ್ ಕಳಿಸಿದೀವಿ ಸರ್. ಓಕೆ. ಸೊ ಅದು ರಿಸಲ್ಟ್ ಬಂದ್ಮೇಲೆ ಅದ್ರಲ್ಲಿ ಏನಾದ್ರು ಎನಿ ವೈಲೇಷನ್, ಆಹಾರ ಸುರಕ್ಷತಾ ಆಕ್ಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಯಾವುದೇ ವೈಲೇಷನ್ ಇದ್ರೆ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಕಾನೂನು ಕ್ರಮ ತಗೋತೀವಿ. ಕರೆಕ್ಟ್, ಫೇರ್ ಪ್ರೊಸೀಜರ್ ಅದನ್ನ ಫಾಲೋ ಮಾಡ್ತಿದ್ದೀರಿ. ಬಟ್ ನೀವು ಅಲ್ಲಿ ಪ್ಯಾಕೆಟ್ ಹೊಡೆದ್ರ ಸರ್ ಆಚೆ ಬಂದ್ಮೇಲೆ? ಎಲ್ಲಿ ಸರ್? ಅಲ್ಲಿ ಆ ಸಕ್ಕರೆ ಪ್ಯಾಕೆಟ್ ಹೊಡೆದು? ಇಲ್ಲ ನಾವು ಸಕ್ಕರೆ ಪ್ಯಾಕೆಟ್ ಹೊಡೆದಿಲ್ಲ, ಆಸ್ ಇಟ್ ಈಸ್ ಹೇಗಿದೆಯೋ ಹಾಗೆ ಕಳಿಸಿದ್ವಿ. ಅಲ್ಲ, ಬಟ್ ನೀವು ಟೆಸ್ಟ್ ಮಾಡಕ್ಕಾದ್ರೆ ಒಂದು ಹೊಡೆದು ನೋಡಿದ್ರ ಸರ್ ಏನಾದ್ರು ಒಂದೇ? ಇಲ್ಲ ಅಲ್ಲಿ ಏನು ಹೊಡಿಲಿಲ್ಲ ಸರ್. ನೀವು ನೋಡ್ಲೇ ಇಲ್ಲ? ಅಲ್ಲಿ ಹೊಡಿಲಿಲ್ಲ. ಇವರು ಶಿವರುದ್ರಪ್ಪನವರು ಒಂದು ಅದೇ ವೈಟ್ ಇದರಲ್ಲಿ ತಂದಿದ್ರು ಕವರ್ ಅಲ್ಲಿ ಆಫೀಸ್ಗೆ. ಅಲ್ಲಿ ನೋಡಿದ್ವಿ, ಅದು ಹರಳು ಇತ್ತು ಅದರಲ್ಲಿ, ಅವ್ರು ತಂದಿದ್ದು ಸಕ್ಕರೆ. ಯಾವ ರೀತಿ, ಏನ್ ಹರಳು ಸರ್? ನೀವು ಪ್ರಕಾರ ಅದು ಪ್ಲಾಸ್ಟಿಕ್ ಹರಳು, ಚಿಕ್ಕದು ಸರ್, ಅದು ಚಿಕ್ಕ ಪ್ಲಾಸ್ಟಿಕ್ ಹರಳು. ಚಿಕ್ಕ ಪ್ಲಾಸ್ಟಿಕ್ ಹರಳು? ಹೌದು. ಓಕೆ ಸರಿ. ಅದು ಕರಗಲ್ಲ, ಯಾವುದೇ ರೀತಿಯ ಟೇಸ್ಟ್ ಇಲ್ಲ? ಇಲ್ಲ ಯಾವ್ದೇನು ಇರೋದಿಲ್ಲಲ್ಲ ಸರ್. ಸುಮಾರು ಎಷ್ಟು ಮಿಕ್ಸ್ ಆಗಿತ್ತು ಸರ್? ಸುಮಾರು ಒಂದು ಕೈಯಲ್ಲಿ ಒಂದು ಹಿಡಿನ ಸರ್? ಅದು ಸ್ವಲ್ಪ ತಂದಿದ್ರು ಸರ್, ಅದರಲ್ಲಿ ಟೇಬಲ್ ಮೇಲೆ ಹಾಕಿ ನೋಡಿದ್ರೆ ಆ ರೀತಿ ಕಾಣಿಸ್ತದು, ಸಣ್ಣ ಪ್ಲಾಸ್ಟಿಕ್ ಹರಳು. ಅದು ಇದ್ರ ಜೊತೆ ಇತ್ತು, ಅವ್ರು ತಂದಿದ್ದ ಸಕ್ಕರೆನಲ್ಲಿ. ನಿಮಗೆ ತೋರಿಸಿದಾಗ ಅದು ಪ್ಯಾಕೆಟ್ ಹೊಡೆದಿದ್ರು ಆಲ್ರೆಡಿ, ಕರೆಕ್ಟಾ? ಹೌದು. ಅಲ್ಲ, ಅವರು ಚಿಕ್ಕ ಪ್ಯಾಕೆಟ್ ಅಲ್ಲಿ ಸರ್ ತಂದಿದ್ದು, ಬಿಳಿ ಪ್ಲಾಸ್ಟಿಕ್ ಪೇಪರ್ ಅಲ್ಲಿ ತಂದಿದ್ರು, ಪ್ಲಾಸ್ಟಿಕ್ ಕವರ್ ಅಲ್ಲಿ. ಜೊತೆಗೇನೆ ಅವರು 2 ಸೀಲ್ಡ್ ಪ್ಯಾಕೆಟ್ ಪರ್ಚೇಸ್ ಮಾಡಿ ರೆಸಿಪ್ಟ್ ಇದೆ ಅಂತ ಹೇಳ್ತಾ ಇದ್ರು. ನೀವು ಆ ಸೀಲ್ಡ್ ಪ್ಯಾಕೆಟ್ ತಂದಿದ್ರಾ ಸರ್? ನಾವು ಸೀಲ್ಡ್ ಪ್ಯಾಕೆಟ್ ಅನ್ನ ನಾವು ಲ್ಯಾಬಿಗೆ ಕಳಿಸಿದೀವಿ ಸರ್. ಅವ್ರು ಸೀಲ್ಡ್ ಪ್ಯಾಕೆಟ್ ಹೊಡೆದಿಲ್ಲ, ಬಟ್ ಅದಕ್ಕೆ ಮುಂಚೆ ಅವ್ರು ತೋರಿಸಿದ್ರು ತಗೊಂಡಿದೆ. ಕಾಂತರಾಜ್ ಅವರೇ, ನೀವೇನಾದ್ರು ಒಂದು ಹರಳು ಬಾಯಿಗೆ ಹಾಕೊಂಡು ನೋಡಿದ್ರಾ ಸರ್? ನಾವು ಅಲ್ಲಿ ಇದರಲ್ಲಿ ಅಂಗಡಿನಲ್ಲಿ ನಾನೇನು ಹೊಡೆದಿಲ್ಲ ಸರ್. ಅಲ್ಲ ಕಾಂತರಾಜ್, ಇದು ಅಂಗಡಿ ಶಿವರುದ್ರಪ್ಪನವರು ನಿಮಗೆ ನಿಮ್ಮ ಎದುರುಗಡೆ ತಂದು ತೋರಿಸಿದ್ರಲ್ಲ, ಹೌದು ಸರ್. ಅದೊಂದು ಸಾಮಾನ್ಯವಾಗಿ ಹ್ಯೂಮನ್ ಟೆಂಡೆನ್ಸಿ ಅಲ್ಲ, ಒಂದು ಬಾಯಿಗೆ ಹಾಕೊಂಡು ನೋಡೋದು. ಹೌದು ನೋಡಿದ್ರಾ? ಹೌದು ಸರ್, ಅದು ಬಾಯಿಗೆ ಹಾಕೊಂಡು ನೋಡಿದೆ, ಅದು ಸಕ್ಕರೆ ಅಲ್ಲ. ಆಗ ಅವ್ರು ತಂದಿದ್ದ ಸಕ್ಕರೆನಲ್ಲಿ ಪ್ಲಾಸ್ಟಿಕ್ ಹರಳು ಇತ್ತು ಸರ್, ನಾನು ನೋಡಿದ ಪ್ರಕಾರ. ಬಟ್ ಅಲ್ಲಿ ಅಂಗಡಿನಲ್ಲಿ ಯಾವ್ದು ಹೊಡೆದಿಲ್ಲ. ನಾನು ಆಸ್ ಇಟ್ ಈಸ್ ಪ್ಯಾಕಿಂಗ್ ಆಗಿದೆಯೋ ಹಾಗೆ. ಅಲ್ಲ, ನಿಮ್ಮ ಕ್ಯೂರಿಯಾಸಿಟಿಗೆ, ಅಲ್ಲ ಕಾನೂನು ಪ್ರಕಾರ ನೀವು ಮಾಡಿರೋದು ಕರೆಕ್ಟ್, ಸೀಲ್ ಮಾಡಿ ಲ್ಯಾಬಿಗೆ ಕಳಿಸಿರೋದು. ನಿಮ್ಮ ಕ್ಯೂರಿಯಾಸಿಟಿಗೆ ಒಂದು ಪ್ಯಾಕ್ ತಗೊಂಡು ಹೊಡೆದು ನೋಡ್ಬೇಕಾಗಿತ್ತ? ಇಲ್ಲ ಸರ್, ಅಲ್ಲಿ ಏನು ನಾವು ಹೊಡಿಲಿಲ್ಲ ಸರ್, ಸ್ವಲ್ಪ ಕ್ರೌಡ್ ಇತ್ತು ಅಲ್ಲಿ, ಸ್ವಲ್ಪ ಗಲಾಟೆ ಆಯ್ತು. ಸೊ ಈ ಮಧ್ಯದಲ್ಲಿ ಅಲ್ಲೆಲ್ಲ ಇವೆಲ್ಲ ಪ್ರೊಸೀಜರ್ ಮಾಡೋದು ಸ್ವಲ್ಪ ರಿಸ್ಕ್ ಆಗಿದೆ. ನೀವು ಪ್ರೊಸೀಜರ್ ಕರೆಕ್ಟ್ ಆಗಿ ಮಾಡಿದೀರಾ, ಆದ್ರೆ ಔಟ್ ಆಫ್ ಕ್ಯೂರಿಯಾಸಿಟಿ ಅದು ಮಾಡುವ. ಯಾವಾಗ ಬರುತ್ತೆ ರಿಸಲ್ಟ್? ಇದು ರಿಸಲ್ಟ್ ಇನ್ನೊಂದು 10 days ಒಳಗೆ ಬರ್ಬೋದು ಸರ್. ಇನ್ನೊಂದ್ಸರಿ ಪಬ್ಲಿಕ್ ಟಿವಿಯಲ್ಲಿ ಕೂತ್ಕೊಳ್ಳೋಣ ಇದ್ದು, ಯಾಕಂದ್ರೆ ಇದು ಅವ್ರಿಗೆ ಅನ್ಯಾಯ ಆಗ್ಬಾರ್ದು. ಆಮೇಲೆ ನಾನು ಶಿವರುದ್ರಪ್ಪನವರಿಗೆ, ನನ್ನ ಸ್ನೇಹಿತರು ಲಾಯರ್ ಧಾರವಾಡದಲ್ಲಿ ಬಹಳ ದೊಡ್ಡವರು ಇದ್ದಾರೆ, ಈ ಕನ್ಸ್ಯೂಮರ್ ರೈಟ್ಸ್ ಹೋರಾಟ ಮಾಡೋರು, ಅವ್ರ ನಂಬರ್ ನಿಮ್ ಮೂಲಕ ಪಾಸ್. ಸರ್, ಈ ತರದ ಕಂಪ್ಲೇಂಟ್ ಇದೆ ಫಸ್ಟ್ ಸರ್ ಬಂದಿದ್ದು? ಸರ್, ನಾನು 31 ವರ್ಷ ಸರ್ವಿಸ್, ನಾನು ಇದೇ ಫಸ್ಟ್ ಟೈಮ್ ಕೇಳಿರೋದು ಮತ್ತೆ ನೋಡಿರೋದು. ನಂಗೂ ಆಶ್ಚರ್ಯ ಸರ್, ಯಾರೇ ಇಲ್ಲಿವರೆಗೂ ಗೊತ್ತಿಲ್ಲ ಸರ್ ನನಗೆ. 31 ವರ್ಷ ಸರ್ವಿಸ್ ನನಗೆ. ಹಾ ಸರ್. ನಾನು ಇಲ್ಲಿವರೆಗೂ ಈ ರೀತಿ ಸಕ್ಕರೆನಲ್ಲಿ ಪ್ಲಾಸ್ಟಿಕ್ ಹರಳು ಅಂತ ಇದೇ ಫಸ್ಟ್ ಟೈಮ್ ಕೇಳಿರೋದು, ಮತ್ತೆ ಅದು ನೋಡಿರೋದು. ಸರ್, ಇದು ಸೇಮ್ ಅಂಗಡಿನಲ್ಲಿ ಸೀಲ್ಡ್ ಪ್ಯಾಕೆಟ್ಸ್ ಎಷ್ಟು ಸಿಗಿದೆ ಸರ್ ನಿಮ್ಗೆ? ಸರ್, ನಾವು ಎಷ್ಟಿರೋ 4 ಪ್ಯಾಕೆಟ್ ತಗೋತೀವಿ ಸರ್. 4 ಸೀಲ್ಡ್ ಪ್ಯಾಕೆಟ್ ಸಿಗಿದೆ ನಿಮ್ಗೆ? ಹೌದು ಸರ್, 4 ಸೀಲ್ಡ್ ಪ್ಯಾಕೆಟ್ ಸಿಕ್ಕಿದೆ. ಈಗ ಇವರು ಶಿವರುದ್ರಪ್ಪನವರು ಸ್ಯಾಂಪಲ್ ಕೊಟ್ಟಿದ್ದ ಜೊತೆಗೇನೆ ನೀವು 2 ಟೆಸ್ಟ್ ಮಾಡ್ತಿರಲ್ಲ, ಆ ಸೀಲ್ಡ್ ಪ್ಯಾಕೆಟ್ ಅಲ್ಲಿ ಇರೋದು ಟೆಸ್ಟ್ ಮಾಡ್ತೀರಾ, ಪ್ಲಸ್ ಅವ್ರು ಕೊಟ್ಟಿದ್ದ ಸ್ಯಾಂಪಲ್ ಟೆಸ್ಟ್ ಮಾಡ್ತಿರಲ್ಲ? ಇಲ್ಲ ಸರ್, ಅವ್ರು ಕೊಟ್ಟಿದ್ದು ನಾವೇನು ಟೆಸ್ಟ್ ಮಾಡೋದಿಲ್ಲ, ಅದನ್ನ ಕಳಿಸಿಲ್ಲ.
ಸೀಲ್ಡ್ ಪ್ಯಾಕೆಟ್ ಅಲ್ಲಿ ಇರೋದನ್ನ ನಾವು ಕಳಿಸ್ತೀವಿ ಸರ್. ಓಕೆ ರೈಟ್, ಥ್ಯಾಂಕ್ ಯು ಸೊ ಮಚ್ ಕಾಂತರಾಜ್ ಅವರೇ, ಒಂದಷ್ಟು ಮಾಹಿತಿಗಳನ್ನ ಕೊಟ್ರಿ ನೀವು. ಸರ್ ನಂಗೊಂದು ಗೊತ್ತಿರೋ ಸರ್ಪ್ರೈಸು, ಅಂದ್ರೆ ಇಷ್ಟೊಂದು ಕಾರ್ಯಕ್ರಮ ಮಾಡ್ತಿರ್ಬೇಕಾದ್ರೆ ಒಬ್ರು ಯಾರೋ ಫೋನ್ ಮಾಡಿದ್ದಾರೆ, ಬೆಂಗಳೂರಿನವರೊಬ್ರು ಇದೇ ತರ ಸಕ್ಕರೆ ತಗೊಂಡಾಗ ಅವ್ರಿಗಾಗಿದ್ದ ಅನುಭವ ಶೇರ್ ಮಾಡ್ಕೊಳಕ್ ಫೋನ್ ಮಾಡಿದ್ದಾರೆ. ಶ್ರೀ ಅಶ್ವಥ್ ಬೆಂಗಳೂರಿನಿಂದ ಒಂದು ಕರೆ ಇದೆ. ಅಶ್ವಥ್ ನಮಸ್ಕಾರ ಸರ್. ನಮಸ್ಕಾರ ಸರ್. ನನ್ನ ಕೊಲೀಗ್ಸ್ ಹೇಳ್ತಿದ್ರು ನಿಮ್ಗೂ ಇದೇ ತರ ಯಾವ್ದೋ ಒಂದು ಕಹಿ ಘಟನೆ ಆಗಿದೆ ಸಕ್ಕರೆಯಲ್ಲಿ ಅಂತ, ಏನ್ ಸರ್ ಅದು? ಹೌದು ಸರ್, ಖಂಡಿತ ಸಿಕ್ಕಿದೆ ನನಗೆ. ಎಲ್ಲಿ, ಏನ್ ಸಿಕ್ತು, ಎಲ್ಲಿ? ಈಗ ಅಂಗಡಿಯಿಂದ ಸಕ್ಕರೆ ತಂದು ನಾವು ವಾಲೆ 10ನೇ ತಾರೀಕಲ್ಲಿ ತಗೊಂಡ್ ಬಂದಿದ್ದು. ಈ ನವೆಂಬರ್ 10? ನವೆಂಬರ್ 10. ಎಲ್ಲಿ ಸರ್, ಯಾವ ಅಂಗಡಿ ಸರ್? ನಮ್ಮ ಮನೆ ಅಂಗಡಿ ಇದೆ, ಪರ್ಸನಲ್, ಯಾವಾಗ ಅಲ್ಲೇ ತಗೊಳ್ಳೋದು. ಯಾವ ಏರಿಯಾ ಸರ್? ಅದು ಮಾಗಡಿ ರೋಡ್, KP ಅಗ್ರಹಾರ. ಓಕೆ ಸರಿ, ಅಲ್ಲಿ ತಗೊಳ್ತೀವಿ. ನಮ್ಗೆ ಇಷ್ಟ ದಿವಸ ಗೊತ್ತಿರ್ಲಿಲ್ಲ. ಏನು? ಅರ್ಜೆಂಟ್ ಡ್ಯೂಟಿಗೆ ಹೋಗ್ಬೇಕಾಯ್ತು. ಚಪಾತಿಗೆ ಸಕ್ಕರೆನು ತುಪ್ಪನು ಹಾಕೊಂಡು ತಿನ್ನುವಾಗ ಕಟುಮ್ ಅಂತಿತ್ತು. ಏನಿದು ಕಟುಮ್ ಅಂತದಲ್ಲ, ಸಕ್ಕರೆಯಲ್ಲಿ ಏನಾಗೈತೆ ಅನ್ಬಿಟ್ಟು ಅದನ್ನ ಹಿಂಗೆ ತಿನಿಸ್ ಮಾಡಿ ನೋಡಿದ್ರೆ ಪ್ಲಾಸ್ಟಿಕ್ ತರ ಸಕ್ಕರೆ ತರನೇ ಐತೆ ಸರ್. ಎತ್ತಿಟ್ಟಿದ್ದೀನಿ, ಬನ್ನಿ ನಮ್ಮ ಮನೇಲಿ ಇವಾಗೂ ಐತೆ. ಇದು ಲೂಸ್ ಶುಗರ್ ತಂದಿದ್ರೋ ಪ್ಯಾಕೆಟ್ ಶುಗರ್ ತಂದಿದ್ರೋ? ಲೂಸ್ 5 kg. ನಾವ್ ಯಾವಾಗ ರೇಷನ್ ತಗೊಳ್ಳೋದು ಅದು. ಇನ್ನೊಂದು ಡಿಪೋಲ್ ಬಂದಿರೋ ಅಕ್ಕಿ ಸಪರೇಟ್ ಆಗಿ ಎತ್ತಿಟ್ಟಿದ್ದು. ಸರ್ ನ್ಯಾಯಬೆಲೆ ಅಂಗಡಿ ಅಥವಾ ಕಿರಾಣಿ ಅಂಗಡಿ ಸರ್ ಇದು? ಸರ್ ನ್ಯಾಯಬೆಲೆ ಅಂಗಡಿನೂ ಮತ್ತೆ ಸ್ಟೋರ್ ಅಲ್ಲೂ ಎರಡರಲ್ಲೂ ಐತೆ, ಇವಾಗೂ ಐತೆ, ಹಂಗೆ ಎತ್ತಿಟ್ಟಿದೀವಿ, ಬನ್ನಿ ಮನೇಲೆ ಐತೆ. ಸಾಧ್ಯ ಆದ್ರೆ ಹಾಗೆ ಇಟ್ಟಿರಿ ಸರ್, ಹೇಳಕ್ ಬರಲ್ಲ. ಇಟ್ಟಿದೀವಿ. ಜ್ಯೂಸ್ ಅಲ್ಲಿ ಹಾಕಿದ್ ಕಲರ್ ಆಗಿದೆಯಲ್ಲ, ಜ್ಯೂಸ್ ಹಾಕಿದ್ ಕಲರ್ ಸೋಸಿದ್ರೆ ಅದೊಂಥರ ಕಲರ್ ಬರ್ತದೆ. ಜ್ಯೂಸ್ ಅಲ್ಲಿ ಹಾಕಿರೋದು ಕರ್ಗಲ್ವಾ? ಅದು ಕರ್ಗಲ್ಲ, ಪ್ಲಾಸ್ಟಿಕ್ ಸರ್. ಅದು ಅಗದ್ರೆ ಮೆತ್ತಾಗ್ಬಿಡ್ತದೆ. ಹಂಗೆ. ಆಮೇಲೆ ಇನ್ನೊಂದು ಐತೆ, ಹಾಲಲ್ಲಿ ಹಾಕಿದೀವಿ. ಅದು ಹಾಲಲ್ಲಿ ಹಾಕಿರೋದು ಒಂಥರ ಬೆಳ್ಳಗ್ ಬರ್ತದೆ. ಬಿಸಿ ಮಾಡಿದ್ರೆ ಮೆಲ್ಟ್ ಆಗ್ಬಿಡ್ತದೆ ಸರ್. ನನಗೆ ಗೊತ್ತಿರಂಗೆ ಅಶ್ವಥ್ ಅವರೇ, ಸ್ಟುಡಿಯೋ ಇಬ್ರು ಎಕ್ಸ್ಪರ್ಟ್ಗಳು ಕೂಡ ಸ್ಪೀಚ್ಲೆಸ್, ಇದನ್ನ ಹೇಗೆ ಅರ್ಥೈಸ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಕರೆ ಮಾಡಿ ನೀವು ಅಭಿಪ್ರಾಯ ಶೇರ್ ಮಾಡ್ಕೊಂಡಿದ್ದಕ್ಕೆ, ನಿಮ್ಮ ಅನುಭವ ಶೇರ್ ಮಾಡ್ಕೊಂಡಿದ್ದಕ್ಕೆ. ಒಂದು ಬ್ರೇಕ್ ಆದ್ಮೇಲೆ ನಮ್ಮ ಮುಂದಿನ ಚರ್ಚೆಯನ್ನು ನಿಮ್ಮ ಮುಂದೆ ಇಡ್ತೀವಿ. ಟೇಕ್ ಎ ಬ್ರೇಕ್. ಹಾಯ್ ಚಿದು. ಓ ಏನಪ್ಪ, ಯಾವಾಗ್ಲೂ ಹೇರ್ ಫಾಲ್ ಅಂತ ಇದ್ದನು, ಇವಾಗೇನು ನಿನ್ ತಲೆ ಕೂದಲು ಒಳ್ಳೆ ಸೀಗೆ ಮನೆ ತರ ಬೆಳೆದ್ಬಿಡ್ತಿಲ್ಲೋ? ನಿಸರ್ಗಾಲಯ ಬ್ರಾಹ್ಮಿ ಆಯಿಲ್ಲ? ನಿಂಗೆ ಹೆಂಗ್ ಗೊತ್ತಾಯ್ತು? ಹೇರ್ ಫಾಲ್ ಕಂಟ್ರೋಲ್ಗೆ ಬ್ರಹ್ಮಾಸ್ತ್ರವೇ ನಿಸರ್ಗಾಲಯ ಬ್ರಾಹ್ಮಿ ಆಯಿಲ್ ಅಂತ ಎಲ್ಲಾ ಪೇಪರ್ ಅಲ್ಲೂ ಬರ್ತಾ ಇದೆ. ಬಳಲಿದ ಕೂದಲಿಗೆ ಪುನಶ್ಚೇತನ ನಿಸರ್ಗಾಲಯ ಬ್ರಾಹ್ಮಿ. ಈ ಈಗ ಲೋಗೋ ಇರೋ TVS ಟೈರ್ ನಂತೆ ರೋಡ್ ಒಳ್ಳೇದಿರ್ಲಿ ಕೆಟ್ಟದಿರ್ಲಿ ಸಾಗುತ್ತೆ, ಟೋಟಲಿ ಬಾಳಿಕೆ ಬರುತ್ತೆ. ಸಾರ್ ನೆನಪಿರ್ಲಿ, ಸ್ವಂತ ಮನೆ ಇದ್ರೆ TVS ಟೈರ್ ನಂತೆ ಟೋಟಲಿ ಬಾಳಿಕೆ. ಕ್ರಿಸ್ಟೆಲ್ ನ ಮಿಸೈಲ್ ಪರಿಣಾಮಕಾರಿ ಕೀಟನಾಶಕ. ಮಿಸೈಲ್ ಕೇಳಿ ಮತ್ತು ಮಿಸೈಲ್ ಹಾಕಿ. ಇದರ ನಿಜವಾದ ಚಿಹ್ನೆ 2 ಖಡ್ಗಗಳ ಗುರುತು. 10 ಪೈಸೆಯಲ್ಲಿ ಏನ್ ಸಿಗುತ್ತೆ? ತಮಾಷೆನಾ? 10 ಪೈಸೆಯಲ್ಲಿ ಏನ್ ಸಿಗುತ್ತೆ? ಮುಂದೆ ಹೋಗಿ. 10 ಪೈಸೆಯಲ್ಲಿ ಏನಾದ್ರೂ ಸಿಗುತ್ತಾ? ಸಿಗುತ್ತೆ. ನನ್ನ HP ಇಂಕ್ ಟ್ಯಾಂಕ್ ನೀಡುತ್ತೆ 3 ಗ್ರೇಟ್ ವಾಲ್ಯೂಮ್, ಸ್ಪಿಲ್ ಫ್ರೀ ರೀಫಿಲ್ ಸಿಸ್ಟಮ್ ಹಾಗೂ ಬ್ರಿಲಿಯಂಟ್ ಲುಕಿಂಗ್ ಪ್ರಿಂಟ್ಸ್. ಐ ಫಿಲ್ಟರ್ 10 ಪೈಸೆಯಲ್ಲಿ ಓನ್ಲಿ ದ ಪ್ರಿಂಟ್. ಓಕೆ. ರೀಇನ್ವೆಂಟ್ 10 ಪೈಸೆಯ ಮೌಲ್ಯ. ಬರೀ 2 ರೂಪಾಯಿಯಲ್ಲಿ 10 ಬಗೆಯ ತಲೆನೋವು ತೊಲಗಿಸುತ್ತೆ ಮೆಂತೊ ಪ್ಲಸ್ ಬಾಮ್. ಬರೀ 2 ರೂಪಾಯಿಯಲ್ಲಿ 10 ಬಗೆಯ ತಲೆನೋವು ತೊಲಗಿಸುತ್ತೆ ಮೆಂತೊ ಪ್ಲಸ್ ಬಾಮ್. INS ವಿಕ್ರಾಂತ್ ನಮ್ಮ ಇತಿಹಾಸ. ವಿಕ್ರಾಂತ್ನ ಲೋಹವನ್ನು ಕರಗಿಸಿ ಬಜಾಜ್ ಅದಕ್ಕೊಂದು ಹೊಸ ರೂಪ ನೀಡಿದೆ. ಯಾಕೆಂದ್ರೆ ಪ್ರತಿಯೊಬ್ಬ ಭಾರತೀಯ ದಿನ ತನ್ನ ಇತಿಹಾಸ ನೋಡಲಿ, ಸ್ಪರ್ಶಿಸಲಿ, ಅದರ ಮೇಲಿನ ಹೆಮ್ಮೆ ಅನುಭವಿಸಲಿ ಅಂತ. ಬಜಾಜ್ ವಿ, ಇದರಲ್ಲಿದೆ ದೇಶದ ಹೆಮ್ಮೆ. ಕಾಲೇಜು ಆಡಳಿತ ಮಂಡಳಿಯವರ ನಿರ್ಧಾರದಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅವರಿಗೆ ಸ್ಟೂಡೆಂಟ್ಸ್ ಮೇಲೆ ಎಷ್ಟು ಕಾಳಜಿ ಇದೆ ಅಂತ. ಕಳೆದ 4 ದಿನಗಳಿಂದ ನಡೆಸುತ್ತಿರುವ ಉಪವಾಸ ಸತ್ಯಾಗ್ರಹವನ್ನು ಅನಿರ್ದಿಷ್ಟ ಕಾಲದವರೆಗೆ ಮುಂದುವರಿಸುತ್ತೇವೆ. ಇಲ್ಲಿರೋ ಪ್ರತಿ ವಿದ್ಯಾರ್ಥಿನಿ ತಿನ್ನೋದು ಹಾಗಿರ್ಲಿ, 1 ಹನಿ ನೀರ. ಪೆಪ್ಸಿ ಇತ್ತು ಕಣೋ, ಕುಡಿದು ಬಿಟ್ಟೆ. Extreme Gear from SF.
ಎಲ್ಲೋ ದುಡ್ಡೇ ಸಿಗ್ತಾ ಇಲ್ಲ ಒಟ್ಟಾಗಿ. ATMಗಳಲ್ಲಿ ಹಣ ತುಂಬಿಸೋ ಕೆಲಸ ಮಾಡ್ತೀವಿ ಅಂದ್ರೆ ತುಂಬಾ ಸಂತೋಷ ಆಗುತ್ತೆ. ಶಿವರುದ್ರಪ್ಪನವರ ಆರೋಪ ಇದು. ನಾವು ತಿನ್ನುವ ಸಕ್ಕರೆಯಲ್ಲಿ ಇಲ್ಲೆಲ್ಲೋ ಕಹಿ ಘಟನೆ ಅಂದ್ರೆ ಪ್ಲಾಸ್ಟಿಕ್ ನ ಹರಳುಗಳು ಮಿಕ್ಸ್ ಆಗಿತ್ತು ಅಂತ ಅವರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಶಿವರುದ್ರಪ್ಪನವರೇ, ಡಾಕ್ಟರ್ ಜುಬೇನ್ ಸ್ಟುಡಿಯೋಲಿ ಏನ್ ಕೂತಿದ್ದಾರೆ, ನಿಮಗೊಂದು ಪ್ರಶ್ನೆ ಕೇಳಬೇಕು ಅಂತ ಬಯಸ್ತಿದ್ದಾರೆ. ಪ್ಲೀಸ್ ಸರ್, ಯು ಕ್ಯಾನ್ ಆಸ್ಕ್ ಡೈರೆಕ್ಟ್. ಶಿವರುದ್ರಪ್ಪನ ನಿಮ್ಗೆ ಕ್ವೆಶ್ಚನ್ ಕೇಳ್ಬೇಕಂತಿದೆ. ಪ್ಲೀಸ್. ಈಗ ಇದು ಯಾವ್ದಾದ್ರು ಪ್ಯಾಕೆಟ್ ಸೀಲ್ಡ್ ನಿಮ್ಮ ಹತ್ರ ಇದೆಯಾ? ಇವಾಗ ಇದೆ ಸರ್. ಈಗ್ಲಿದೆಯಾ? ಎಷ್ಟು ಪ್ಯಾಕೆಟ್ ಇದೆ? ಇನ್ನ 2 ಪ್ಯಾಕೆಟ್ ಇದೆ ಸರ್. 2 ಇದೆಯಲ್ಲ, ನೀವು ಒಂದೇನಾದ್ರೂ ಸ್ಟುಡಿಯೋ ಕಳಿಸ್ಬೋದಾ? ಈಗ 2 ನಾನು ದಾವಣಗೆರೆಯಲ್ಲಿ ಇದ್ದೀನಿ. 2 ಪ್ಯಾಕೆಟ್ ಅನ್ನ ಮೊನ್ನೆ 26ನೇ ತಾರೀಕು ಪರ್ಚೇಸ್ ಮಾಡಿದ್ದೀನಿ. ಎಲ್ಲಿ ಓಪನ್ ಮಾಡಿ ಇನ್ನೊಂದು ಪ್ಯಾಕೆಟ್ ಇಟ್ಕೊಂಡಿದ್ದೀರಾ ಏನಾದ್ರು ಅಂತ? ಇನ್ನೊಂದು ಪ್ಯಾಕೆಟ್ ಮೊನ್ನೆ ಖರೀದಿ ಮಾಡಿರೋದು ಸರ್. ಅಲ್ವಾ? ಸೀಲ್ ಹೊಡೆದಿಲ್ಲ ಅದನ್ನ ಕಳಿಸ್ಕೊಡಿ ಸರ್. ಹಂಗೆ ಇದೆ. 1 ಪ್ಯಾಕೆಟ್ ಅನ್ನ ನಾನು ಅಲ್ಲೇ ಇದರಲ್ಲೇ ಹೊರದಿನ ಗ್ರಾಹಕ ಇವ್ರ ಹತ್ರ ಹೋದಾಗ ಯಾರು ಕರ್ಕೊಂಡು ಹೋಗಿದ್ರು, ಕಾಂತರಾಜ್ ಅನ್ನೋ ಅಧಿಕಾರಿ ಸಾಕ್ಷಿಯಾಗಿ ಪರಿಗಣನೆ ಮಾಡ್ಬೇಕಂತೇಳಿ ಸೂಪರ್ ಮಾರ್ಕೆಟ್ ಚಿತ್ರದುರ್ಗ ಮೆಜೆಂಡರ್ಸಿ ಕರ್ಕೊಂಡು ಹೋಗಿದ್ರು ನನ್ನ. ಸರಿ, ಈಗ ಇನ್ನೊಂದು ಪ್ಯಾಕೆಟ್ ದುಡ್ಡು ಕೊಟ್ಟು ಖರೀದಿ ಮಾಡಿ ರಿಪೋರ್ಟರ್ಗೆ ಕೊಟ್ಟು ಕಳಿಸ್ಕೊಡಿ ಸರ್ ಸ್ಟುಡಿಯೋಗೆ. ಅದನ್ನ ನಾನಲ್ಲಿ ಓಪನ್ ಮಾಡಿದಾಗ ಎಲ್ಲ ಅವ್ರ ಕಡೆಯ ಗೂಂಡಗಳು ಬಂದು ನನ್ನ ಸುತ್ತುವರೆದು ನೀವು ಹೊರಗೆ ಹೋಗಿ ಅವ್ರ ಅಧಿಕಾರಿಗಳು ತನಿಖೆ ಮಾಡಬೇಕು, ನಿಮಗೇನು ಸಂಬಂಧ ಇಲ್ಲ ಅಂತ ನನ್ನ ಬಲಾತ್ಕಾರವಾಗಿ ಹೊರಗೆ ಕಳಿಸಿದ್ರು. ಸ್ಯಾಂಪಲಿಂಗ್ ನಾನು ಕಳಿಸ್ಕೊಡ್ಬೇಕಲ್ಲ. ನೀವೀಗ ಶಿವರುದ್ರಪ್ಪರೇ ಒಡಿದೇ ಇರೋ ಪ್ಯಾಕ್ ಇದೆಯಾ ನಿಮ್ಮ ಹತ್ರ? ಇದೆಯಂತೆ, ಒಂದಿದೆ ಅಂದ್ರು. ನಾನು ಖರೀದಿ ಮಾಡಿದ್ದು ಒಂದ್ ಅಂಗಡಿಯಲ್ಲಿ 2 ಖರೀದಿ ಮಾಡಿದ್ದು 2 ಇದೆ. ಯಾವ್ದು ಒಡೆದಿಲ್ಲ ಪ್ಯಾಕೆಟ್ ಅದನ್ನ ಕಳಿಸ್ಕೊಡಿ ದಯವಿಟ್ಟು. ನಮ್ಮ ಹತ್ರ ಇದೆ, ಈಗಲೇ ಕೊಡ್ತೀನಿ ಸರ್. ನಾನು ಚಿತ್ರದುರ್ಗಕ್ಕೆ ಹೋಗ್ಬೇಕು ಸರ್. ಇಲ್ಲಿಂದ ನೀವು ಹೋಗೇನೆ ಕಳಿಸ್ಕೊಡಿ, ನಮ್ಮ ರಿಪೋರ್ಟರ್ ಇರ್ತಾರೆ ಸ್ಟುಡಿಯೋ ಕಳಿಸ್ಕೊಡಿ. ಡಾಕ್ಟರ್ ಟೆಸ್ಟ್ ಮಾಡಬೇಕು, ಸ್ಯಾಂಪಲಿಂಗ್ ಅವರು ಕೂಡ ನೋಡ್ಬೇಕು ಅಂತ ಇಷ್ಟಪಡ್ತಿದ್ದಾರೆ. ನಾನು ನನ್ನಲ್ಲಿ ಇರ್ತಕ್ಕಂತ ಪ್ಯಾಕೆಟ್ ಅನ್ನ ಮತ್ತು ಏನು ಮಧುರ ಶುಗರ್ ಪ್ಯಾಕೆಟ್ ಏನ್ ನನ್ನ ಹತ್ರ ಉಳಿದಿತ್ತು ಇದ್ರಾಗ ಇದು ನಿಮ್ಮ ಸ್ಟುಡಿಯೋದಲ್ಲಿ ತಂದಿದ್ದೀನಿ ಸರ್. ದಾವಣಗೆರೆ ಇದು ಹೊಡೆದಿದೆ, ಇದು ಸೀಲ್ಡ್ ಒಂದು ಕೊಟ್ಟು ಕಳಿಸಿ ಅಂತ ಹೇಳ್ತಿದ್ದಾರೆ ಅವರು. ಹೌದು, ಶೀಲ್ಡ್ ಇನ್ನೂ ಖರೀದಿ ಮಾಡಿ ಕೊಡ್ತೀನಿ ಸರ್. ಆಗ್ಬೋದು. ಈಗ ಒಂದು ಮಾನ್ಯ ಸಚಿವರು ಕೂಡ ಲೈವ್ ಬಂದ್ರು, ಇದ್ರ ಬಗ್ಗೆ ಟೆಸ್ಟ್ ಮಾಡಿಸೋಕೆ ಹೇಳಿದೀನಿ, ಇಮಿಡಿಯೇಟ್ ಅದ್ರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ತೀನಿ, ಏನಾಯ್ತು ಅದ್ರ ಬಗ್ಗೆ ಸ್ಟ್ರಿಕ್ಟ್ ಆಕ್ಷನ್ ತಗೋತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಬಹುಶಃ ಅದು ಬಂದ ಮೇಲೆ ಅಷ್ಟೇ ಇದ್ರ ಬಗ್ಗೆ ಮುಂದಿನ ಆಯಾಮದಲ್ಲಿ ಮಾತಾಡಬಹುದು ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಶಿವರುದ್ರಪ್ಪನವರೇ, ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ್ದಕ್ಕೆ. ಸರ್, ಗ್ರಾಹಕನಾದವನು ಏನ್ ಅಫ್ಕೋರ್ಸ್ ಈಗ ಶಿವರುದ್ರಪ್ಪನವರು ಕನ್ಸ್ಯೂಮರ್ ಕೋರ್ಟ್ಗೆ ಅಲ್ಲಿ ಕನ್ಸ್ಯೂಮರ್ ಅಸೋಸಿಯೇಷನ್ ಇದೆ, ನಾನು ನಿಮ್ಗೆ ಅದು ನಂಬರ್ ಕೊಡ್ತೀನಿ. ನೀವು ಅಲ್ಲಿ ಹೇಳ್ಬಿಟ್ಟು ಅವ್ರ ಮೂಲಕ, ಯಾಕಂದ್ರೆ ಅವರಿಗೆ ಕೆಲವು ನಿಯಮಗಳು ಹೇಗೆ ತೊಂದರೆ ಆಗಿದ್ರೆ ಕನ್ಸ್ಯೂಮರ್ ಕೋರ್ಟಿಗೆ ಕೊಡ್ಲಿ. ಅವರು ಕನ್ಸ್ಯೂಮರ್ ಕೋರ್ಟ್ ಕೂಡ ಅದನ್ನ ಎಕ್ಸಾಮಿನ್ ಮಾಡ್ಲಿ. ಅವರು ಸ್ಯಾಂಪಲ್ ಕಳಿಸ್ತಾರೆ, ಟೆಸ್ಟ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಹಿ ಶುಡ್ ಟೇಕ್ ಇಟ್ ಅಪ್. ಹೆಲ್ತ್ ಮಿನಿಸ್ಟರ್ ಅದನ್ನ ಹೇಳಿದ್ದಾರೆ. ಸೊ ಹಾಗೆ ಮಾಡ್ಲಿ. ಆಮೇಲೆ ಮೀನ್ವೇಲ್ ನಮಗೂ ಸ್ವಲ್ಪ ಅವ್ರಿಗೆ ಇನ್ನೇನು ರೀತಿಯಲ್ಲಿ ಹೆಲ್ಪ್ ಮಾಡ್ಬೋದು ಅಂತ, ನಮ್ಗೆ ಯಾವ ರೀತಿ ಇದು ಮಾಡ್ಬೋದು ಅಂತ ಹೇಳಿ ನಾವು ಒಂದು ಟೆಸ್ಟ್ ಮಾಡಿದ್ರೆ, ಅವ್ರಲ್ಲಿ ಸ್ಯಾಂಪಲ್ ಕಳಿಸಿದ್ರೆ ಜುಬೇನ್ ಅವರೇ ಅದನ್ನ ಟೆಸ್ಟ್ ಮಾಡ್ಬಿಟ್ಟು ನಾವು ಇನ್ನೊಂದ್ಸರಿ ಇದ್ರ ಬಗ್ಗೆ ರಿಪೋರ್ಟ್ ಬಂದ್ಮೇಲೆ ಕೂತ್ಕೊಂಡು ಮಾತಾಡ್ತೀವಿ. ಒಂದ್ ಮಾತ್ರ ಏನ್ ಎನ್ಶೂರ್ ಮಾಡ್ಬೇಕು ಅಂದ್ರೆ ಬರೋದ್ ಪ್ಯಾಕೆಟ್ ಸೀಲ್ಡ್ ಆಗಿರ್ಬೇಕು. ಹೌದು, ಒರಿಜಿನಲ್ ಸೀಲ್ ಮಾಡಿ ಅವರೇ ಸೀಲ್ ಮಾಡಿದ್ದಲ್ಲ. ಆಮೇಲೆ ಇನ್ನೊಂದು ಅದರಲ್ಲಿ ಇದೆ ವಿಷಯ ಇದೆ, ಆ ಬ್ಯಾಚ್ ನಂಬರ್ ಏನಿದೆ ನಾವು ಅದನ್ನ ಕಂಪನಿಗೂ ಬರೀಬೇಕು. ಈ ಕೆಲವು ಸರಿ ಸಾಧ್ಯತೆಗಳು ಹೇಳ್ತಾ ಇರೋದು, ಯಾಕಂದ್ರೆ ಸ್ವಲ್ಪ ಎಲ್ಲ ಇಟ್ಸ್ ನಾಟ್ ಆಲ್ ದಟ್ ಫೇರ್ ಅಂಡ್ ಲವ್ಲಿ ಇನ್ ದಿ ಮಾರ್ಕೆಟ್ ಪ್ಲೇಸ್. ಇದೇ ಪ್ಯಾಕಿಗೆ ಬೇರೆಯವ್ರು ಏನೋ ಹಾಕಿ ಕೂಡ ಮಾಡುವಂತ ಸಾಧ್ಯತೆ ಇದೆ, ಅಂದ್ರೆ ನಕಲಿ ಸಾಬಟೇಜ್ ಮಾಡುವಂತ. ಅಂದ್ರೆ ಯಾವ ಬ್ರ್ಯಾಂಡ್ ನ ಕೆಡಿಸುವುದಕ್ಕೆ ಇದನ್ನ ಮಾಡ್ತಾರೆ. ಹೌದು, ದೇರ್ ಆರ್ ಕಂಪನೀಸ್ ಇವ್ರ ಹೆಸರು ಕೆಡಿಸ್ಬೇಕು, ಇವರು ಆಗ್ಬೇಕು ಅಂತ ಹೇಳಿದ್ರೆ ಆ ರೀತಿಯ ಸಾಧ್ಯತೆಗಳು ಇದೆ. ಅದಕ್ಕೋಸ್ಕರ ಬ್ಯಾಚ್ ನಂಬರ್ ಯಾವುದು ಇದ್ಯಾವುದು. ಒಂದ್ಸಾರಿ ಹಾಗೆ ಆಯ್ತು, ಒಂದು ಜ್ಯೂಸ್ ಪ್ಯಾಕ್ ಒಳಗಡೆ ಹಾವಿನ ಮರಿ ಸಿಕ್ತು. ಕೊನೆಗೆ ನೋಡಿದ್ರೆ ಅದು ಕ್ರಿಮಿನಲ್ ಸಾಬಟೇಜ್. ಕೋರ್ಟ್ ಅವರಿಗೆ ತುಂಬಾ ಫೈನ್ ಹಾಕ್ತು. ಸೊ ಹಾಗಾಗಿ ಇವ್ರದ್ದು ನಾವು ಜೆನ್ಯೂನ್ ಅಂತ ತಗೋಬೇಕೀಗ. ಯಾಕಂದ್ರೆ ಶಿವರುದ್ರಪ್ಪನು ಪಾಪ ಇನ್ನೋಸೆಂಟ್ ಪರ್ಸನ್, ಅವರಿಗೆ ಹೇಳಿದ್ದಾರೆ ಅದನ್ನ. ಆದ್ರೆ ಯು ಶುಡ್ ಲುಕ್ ಎಟ್ ಇಟ್ ಫ್ರಮ್ ಡಿಫರೆಂಟ್ ಆಂಗಲ್. ಒಂದು ಅದನ್ನೇ ಟೆಸ್ಟ್ ಮಾಡಿ ಜೆನ್ಯೂನೋ ಅಲ್ಲೋ ಅಂತ. ಇನ್ನೊಂದು ಆ ಕಂಪನಿಗೂ ಕೂಡ ಯು ಶುಡ್ ಗಿವ್ ದೆಮ್ ಎ ಚಾನ್ಸ್.
ಈಗ ನೀವು ತಪ್ಪು ಮಾಡಿದೀರಾ ನಿಮ್ಮ ಮೇಲೆ ಲೇಬಲ್ ಹಾಕೋದು ಸುಲಭ. ನೀವು ಮಾಡಿದ ಹೌದಾ, ಇದು ನಿಮ್ದು ಪ್ಯಾಕ್ ಇದೆ, ಬ್ಯಾಚ್ ನಂಬರ್ ಇದಿದೆ, ನಿಮ್ದೇ ಪ್ರೊಡಕ್ಷನ್ ಇದು ಹೇಳಿ ಇದಕ್ಕೆ ಉತ್ತರ ಕೊಡ್ತೀರಾ ಅಂತ ಹೇಳಿ ಅವ್ರು ಸರ್ಕಾರವೂ ಮಾಡ್ತದೆ, ನಾವೇ ಮಾಡಬೇಕಾಗಿಲ್ಲ, ಸರ್ಕಾರವೂ ಮಾಡಬೇಕು. ಕರೆಕ್ಟ್, ಹೌದು. ಐ ಥಿಂಕ್ ಆ ಥರದ ಪ್ರೊಸೀಜರ್ ಆಗಬೇಕು. ಬಟ್ ಒನ್ ಶುಡ್ ಯಾರೊಬ್ರು ಗ್ರಾಹಕರು ಇನ್ನು ಏನೇ ತಗೋಬೇಕಾದ್ರು ಒಂದಷ್ಟು ಟೆಸ್ಟ್ ಮಾಡಬೇಕು ಸರ್. ಅಕಸ್ಮಾತ್ ದೇಹಕ್ಕೆ ಹೋದಲ್ಲಿ ಅವ್ರಿಗೆ ಗೊತ್ತಿಲ್ಲ, ಅವ್ರು ಎಮೋಷನಲಿ ಹೇಳ್ತಿದ್ರು ಅಥವಾ ಅವ್ರ ಮನೇಲಿ ಹಂಗೆ ಆಗಿದ್ದಕ್ಕೆ ಹೇಳ್ತಿದ್ರು, ಪ್ರಾಣವನ್ನು ತಿನ್ನಬಲ್ಲಂತಹ ಎಫೆಕ್ಟಿವ್ನೆಸ್ ಸರ್ ಇದು ಈ ಥರದ ಏನಾದ್ರು ಮಿಶ್ರಣ ಆಗಿದ್ರೆ? ನಾವು ಆ ಥರ ನಾವು ಜೀವನ ಮಾಡೋಕ್ಕಾಗಲ್ಲ, ಪ್ರಾಣಾಂತಿಕವಾಗಿ ಎಫೆಕ್ಟ್ ಮಾಡುತ್ತೆ ಮನುಷ್ಯನ ದೇಹಕ್ಕೆ. ಆ ಥರ ನಾವು ನೋಡಿದ್ರೆ ಅಲ್ಲ, ಸಕ್ಕರೆನೇ ಡೇಂಜರ್ ಅಂತಾರೆ ಜನ. ಹಂಗೆ ನೋಡಕ್ ಹೋದ್ರೆ ಮಾಮೂಲಿ ಸಕ್ಕರೆನೇ ದೇಹಕ್ಕೆ ಅವಾಯ್ಡ್ ಮಾಡಿ ಅಂತಾರೆ, ಬಟ್ ಈ ಥರದ್ದೆಲ್ಲ ಕಲಬೆರಕೆ ಆಗೋದ್ರೆ ಅಂತ. ನಾವು ಎರಡು ಆಂಗಲ್ ಇಂದ ನೋಡ್ಬೇಕು. ಒಂದು ನಂದು ಎಕ್ಸ್ಪೀರಿಯನ್ಸ್ ನಲ್ಲಿ 99.9% ಆಫ್ ದ ಕೇಸಸ್ ನಲ್ಲಿ ಈ ತರ ಮೇಜರ್ ಕಲಬೆರಕೆ ಅಂತೂ ವಿ ಹ್ಯಾವ್ ನಾಟ್ ಸೀನ್. ಅಫ್ಕೋರ್ಸ್ ಕೆಲವೊಂದು ಹೆವಿ ಮೆಟಲ್ಸ್ ಅಂತಾರೆ, ಪೆಸ್ಟಿಸೈಡ್ ರೆಸಿಡ್ಯೂ ಅಂತಾರೆ, ದೋಸ್ ಆರ್ ಆಲ್ ಪಾರ್ಟ್ ಆಫ್ ದಿ ನಾರ್ಮಲ್ ಲೈಫ್ ಸೈಕಲ್ ಆಗ್ಬಿಟ್ಟಿದೆ ಈಗ. ಅದ್ಬಿಟ್ಟು ಈ ತರ ದಿಸ್ ಇಸ್ ಮೋರ್ ದನ್ ಅಡಲ್ಟ್ರೇಷನ್, ಇದು ಟಾಕ್ಸಿಸಿಟಿ ಅನ್ಬೋದು. ಇಟ್ ಇಸ್ ಬಿಕಮ್ ಪಾಯ್ಸನ್ ತರ ಅದಿತ್ತು ಅಂತಂದ್ರೆ. ಸೊ ದಿಸ್ ಇಸ್ ಅನ್ ಎಕ್ಸ್ಟ್ರೀಮ್ ಕೇಸ್. ಈ ತರ ಎಕ್ಸ್ಟ್ರೀಮ್ ಕೇಸ್ ಅಲ್ಲಿ ಬಂದ್ರೆ ಡೆಫಿನೆಟ್ಲಿ ಇಟ್ ಇಸ್ ದಿ ಎಫೆಕ್ಟ್ ಇಸ್ ಟು ಜನರಿಕ್ ಆಗಿ ನಾನು ನಿಮಗೊಂದು ಮಾತನ್ನ ಹೇಳಲೇಬೇಕು, ಯಾಕಂದ್ರೆ ಪಾಪ ಮೀಡಿಯಾದ ಮೂಲಕ ಇದು ಮೆಸೇಜ್ ಹೋಗ್ಬೇಕು ಪ್ಲೀಸ್ ಎಲ್ಲಾ ಕಡೆ ಜನ. ನಾನು ಒಂದು ಮೊನ್ನೆ ಧಾರವಾಡದಲ್ಲಿ ಒಂದು ಕನ್ಸ್ಯೂಮರ್ ಎಜುಕೇಶನ್ ಪ್ರೋಗ್ರಾಮ್, ಜಡ್ಜಸ್ ಎಲ್ಲ ಬಂದಿದ್ರು. ಅಲ್ಲಿ ಎಲ್ಲರೂ ಹೇಳೋದು ನೀವು ಪ್ಲಾಸ್ಟಿಕ್ ಅಕ್ಕಿ ನೋಡಿದೀರಾ ಅಂತ. ನಾನು ಎಲ್ಲಿ ನೋಡಿದೆ, ವಾಟ್ಸ್ಆಪ್ ಅಲ್ಲಿ ಬಂದಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ. ನಾವು ಈಗ ಹಸಿಯಾಗಿ ನಂಬಬಾರ್ದು. ಕರೆಕ್ಟ್ ಅಲ್ಲ, ಒಂದೇ ಲಾಜಿಕ್ ನಲ್ಲಿ ಥಿಂಕ್ ಮಾಡಿ ಸರ್. ಈಗ ಯಾವ್ದಾದ್ರು ಒಂದು ಪ್ರಾಡಕ್ಟ್, ಇಟ್ ಇಸ್ ಅ ವ್ಯಾಲ್ಯೂಬಲ್ ಪ್ರಾಡಕ್ಟ್. ಅಂದ್ರೆ ಲೆಟ್ ಅಸ್ ಟೇಕ್ ಗೀ. ಈಗ ಒಂದು ಕೆಜಿಗೆ ಎಷ್ಟಿದೆ ಸರ್? ಈಗ 200 to 300 ರೇಂಜ್ ನಲ್ಲಿ ಡಿಪೆಂಡಿಂಗ್ ಆನ್ ದ ಬ್ರ್ಯಾಂಡ್. ಸೊ ಅದರಲ್ಲಿ ಅಡಲ್ಟ್ರೇಷನ್ ಬರಕ್ ಸಾಧ್ಯ ಇದೆ, ಬಿಕಾಸ್ ಇಟ್ ಇಸ್ ಅ ಪ್ರೆಷಸ್ ಪ್ರಾಡಕ್ಟ್, ಇಟ್ಸ್ ಲಿಟಲ್ ವ್ಯಾಲ್ಯೂಬಲ್ ಪ್ರಾಡಕ್ಟ್ ಇದೆ. ಈಗ ಇಫ್ ಯು ಟೇಕ್ ರೈಸ್ ಅಂಡ್ ಶುಗರ್ ಅಂತಂದ್ರೆ whether the product is so valuable that even adulterate ಮಾಡಬೇಕು ಅಂತಂದ್ರೆ there should be a differential pricing between the adulterant and the product. So ಇದು ನಮ್ಮದು ಕಷ್ಟ ಅಂತ ನಿಮ್ಮ ಮಾತು. See, I am not saying I am a scientific person. ನನಗೆ unless I get evidence and I am able to trace it to a cause ಅಂದ್ರೆ, but logically speaking, ನೀವೇ ಲಾಜಿಕಲ್ ಆಗಿ cost of putting this plastic in that 30 rupees per kg sugar ಅಂತಂದ್ರೆ it is going to be work out to be ಅವ್ರಿಗೆ ಇನ್ನೂ whether the company can even actually plastic is not that cheap. It is not. On the serious note, ಈ ತರದ ಪ್ರಕರಣ ನಡೆದಾಗ ಒಂದಷ್ಟು ನಮ್ಮನ್ನ ಎಚ್ಚೆತ್ತುಕೊಳ್ಳೋ ಹಾಗೆ ಮಾಡುತ್ತೆ. ರೀಲುಕೇಟ್ ಅಂತೀವಲ್ಲ, ಇನ್ನೊಮ್ಮೆ ಒಂದ್ಸರಿ ಖರೀದಿ ಮಾಡೋಕ್ ಮುಂಚೆ ಅಥವಾ ಅದನ್ನ ಮನೆಗೆ ತಂದಾಗ ಸುಮ್ಮನೆ ಬ್ಲೈಂಡ್ ಆಗಿ ಸುರಿದ್ಬಿಟ್ಟು ಏನೋ ತಿನ್ನೋಕ್ ಮುಂಚೆ ಒಂದ್ಸರಿ ನೋಡ್ಬೇಕು ಅನ್ನೋ ಹಾಗಾಗ್ಬೋಗುತ್ತೆ. ಎಷ್ಟೋ ಸಂದರ್ಭದಲ್ಲಿ ಈ ತರ ಹರಳುವಂತಲ್ಲ, ಏನೇನೋ ಸಿಕ್ಬಿಟ್ರೆ ಉದಾಹರಣೆಗಳು ಕೂಡ ಇದೆ. ಎಷ್ಟೋ ಸಂದರ್ಭದಲ್ಲಿ ಆಗ್ಬಿಡುತ್ತೆ, ಎರರ್ ಅಂತೆಲ್ಲ ಮಾತಾಡ್ತೀವಿ. ಬಟ್ ಈ ತರ ಪ್ಯಾಕ್ಡ್ ಐಟಮ್ ಬಂದಾಗ ಆ ತರದ್ ಆಗಬಾರ್ದು ಅನ್ನೋದಷ್ಟೇ ನಮ್ಮ ಅನಿಸಿಕೆ ಯಾವಾಗ್ಲೂ ಕೂಡ. ಹೀಗಾಗಿ ನಮಗೆ ಸಿಟ್ಟು ಬರೋದೇ ಆವಾಗ ಅಂತ ಅನಿಸ್ತದೆ. ಜೆಂಟಲ್ಮೆನ್, ಥ್ಯಾಂಕ್ ಯು ಸೊ ಮಚ್. ನೀವಿಬ್ರು ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ. ಡಾಕ್ಟರ್ ಜುಬೇನ್ ಮತ್ತು ಶ್ರೀ ರಘು ಅವರು, ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಾವು ಬೆದರಿಸಿಲ್ಲ, ಆದ್ರೆ ಎಚ್ಚರಿಕೆಯ ಈ ಮಾತನ್ನಷ್ಟೇ ಕಾರ್ಯಕ್ರಮ ಮೂಲಕ ಹೇಳೋ ಪ್ರಯತ್ನ ಮಾಡಿದ್ದೀವಿ ಅಷ್ಟೇ. ಅದು ಗೊತ್ತಾಗೋದು ಪ್ರಾಯೋಗಿಕವಾಗಿ ಇದರ ಬಗ್ಗೆ ರಿಸಲ್ಟ್ ಬಂದಾಗ. ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ. ಒಂದ್ ನಿಮಿಷ ಬನ್ನಿ ಇಲ್ಲಿ. ವಾವ್, ಏನ್ ನಿಸರ್ಗಾಲಯ ರೂಟ್ ಹೇರ್ ಆಯಿಲ್ ಅಪ್ಪ. ಹೇರ್ ಫಾಲ್ ಕಂಟ್ರೋಲ್ ಜೊತೆ ಟೆನ್ಷನ್ ಕಂಟ್ರೋಲ್. ನಿಸರ್ಗಾಲಯ ರೂಟ್ ಹೇರ್ ಆಯಿಲ್ ಅಂಡ್ ಶಾಂಪೂ. ಯಾವಾಗಲೂ ಅಂಟಿಕೊಂಡಿದ್ದರೇನೆ ನಿಜವಾದ ಸುರಕ್ಷೆ ಸಿಗುವುದು. ಕ್ಯಾಸ್ಟ್ರಾಲ್ ಆಕ್ಟಿವ್ ನ ಆಕ್ಟಿವ್ ಬಾಂಡ್ ಮಾಲಿಕ್ಯೂಲ್ಸ್ ತರ, ಅಂದ್ರೆ ಇಂಜಿನ್ ನೊಂದಿಗೆ ಸದಾ ಅಂಟಿಕೊಂಡು ನಿರಂತರ ಸುರಕ್ಷೆ ನೀಡುತ್ತದೆ. ಕ್ಯಾಸ್ಟ್ರಾಲ್ ಆಕ್ಟಿವ್, ಸದಾ ಅಂಟಿಕೊಂಡಿರುವ ವಾಗ್ದಾನ. ಎಕ್ಸ್ಕ್ಯೂಸ್ ಮೀ ಸರ್, ಇಲ್ಲಿ ರೂಮ್ ಬಾಡಿಗೆಗಿದೆ ಅಂತ ಗೊತ್ತಾಯ್ತು. ಮದುವೆ ಆದವರಿಗೆ ಮಾತ್ರ. ಮದುವೆ ಆದವರಿಗೆ ಮಾತ್ರನಾ? ಹಾಗಿದ್ರೆ ಬೇಡ